ಸುಮಾರು ಸಾರಿ ಇದೆಲ್ಲ ನಮಗೆ ಗೊತ್ತಿದೆ, ಆದ್ರೂ ಗೊತ್ತಿಲ್ಲ. ಕಳೆದ ದಿವಸ ಈ ವಿಷಯದಲ್ಲಿ ನನಗೆ ತುಂಬಾ ಪ್ರೇರೇಪಣೆ ಆಗಿದೆ. ಅದಕ್ಕಾಗಿ ನಾನು ಈ ದಿನ ಈ ವಿಷಯವನ್ನ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಈ ದಿನದ ಸಂದೇಶದ ಪೀಠಿಗೆ ಹೇಗಿದೆ? ಇದರ ಅರ್ಥ ದೈವಿಕ ಐಕ್ಯತೆ. ಏನ್ರಿ? ಡಿವೈನ್ ಯೂನಿಯನ್ ಅಂತ ಕರೀತಾರೆ. ದೈವಿಕವಾದಂತ ಒಂದು ಐಕ್ಯತೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನ, 22ನೇ ವಚನ, 23ನೇ ವಚನ ಓದಿಕೊಳ್ಳೋಣ. ಬೈಬಲ್ ತರದೇ ಇರೋರು ನೀವು ಬೋರ್ಡಲ್ಲಿ ನೋಡಿ ಕೂಡ ಓದ್ಬೋದು ವಾಕ್ಯವನ್ನ. ವಾಕ್ಯ ಈ ರೀತಿಯಾಗಿದೆ. ಯಾರಾದ್ರೂ ಒಬ್ರು ನೋಡ್ಬೋದ್ರಿ? ಎಸ್. ಎಸ್. ಅವರ ಐಕ್ಯೆಯು ಪೂರ್ಣ ಸಿದ್ಧಿಗೆ ಬರುವುದರಿಂದ. ಎಸ್. ಎಸ್. ಸಿ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮೆಲ್ಲರ ಐಕ್ಯತೆ ಪೂರ್ಣ ಸಿದ್ಧಿಗೆ ಬರಬೇಕೆಂಬುದಾಗಿ. ಇದು ಕರ್ತನಾದ ಯೇಸು ಕ್ರಿಸ್ತನ ಬಯಕೆ. ಆತನು ಯಾವಾಗಲೂ ನಮ್ಮ ಐಕ್ಯತೆಯನ್ನ ಬಯಸ್ತಾ ಇದ್ದ. ನಮ್ಮಲ್ಲಿ ಐಕ್ಯತೆ ಇಲ್ಲ ಅಂತ ಹೇಳುವುದಿಲ್ಲ, ಬಟ್ ಆ ಐಕ್ಯತೆ ದೈವಿಕವಾಗಿರ್ಬೇಕು. ಆ ಐಕ್ಯತೆ ಪೂರ್ಣ ಸಿದ್ಧಿಗೆ ಬರ್ಬೇಕು. ಕೇವಲ ನನ್ನಲ್ಲಿ ಐಕ್ಯತೆ ಇದೆ ಅಂತ ಹೇಳಿ ಅದು ಪೂರ್ಣ ಸಿದ್ಧಿಗೆ ಬರದೆ ಹೋದ್ರೆ ದೇವರಿಗೆ ಮಹಿಮೆ ಉಂಟಾಗುವುದಿಲ್ಲ. ಅವರ ಐಕ್ಯತೆಯು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನ ಕಳುಹಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನ ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದಿ ಎಂದು ಲೋಕಕ್ಕೆ ತಿಳಿದು ಬರ್ತದೆ. ಪ್ರಿಯರೇ, ಒಂದ್ ತಿಳ್ಕೊಳ್ರಿ, ಬೈಬಲ್ ಹೇಳ್ತದೆ ನಾವೆಲ್ಲರೂ ಕ್ರಿಸ್ತನ ದೇಹವಾಗಿದೆ, ಕ್ರಿಸ್ತನ ಶರೀರವಾಗಿದೆ. ನಮಗೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ, ತಲೆಯಾಗಿದ್ದಾನೆ. ಅದರ ಅರ್ಥ ನಮ್ಮ ಶರೀರದಲ್ಲಿರುವ ಅಂಗಾಂಗಗಳ ಬಗ್ಗೆ ನಾವು ಕೊರಿಂಥ ಪುಸ್ತಕದಲ್ಲಿ ಅನೇಕ ವಿಷಯಗಳನ್ನ ಓದ್ತೇವೆ. ತಿಳ್ಕೊಡ್ರಿ, ನಿಮ್ಮ ಶರೀರದ ಯಾವುದೇ ಅಂಗಕ್ಕೂ ಸಮಸ್ಯೆಗಳಾದ್ರೆ ಇಡೀ ಶರೀರ ಬಾಧೆಗೆ ಒಳಪಡುತ್ತದೆ, ಕಣ್ಣೀರಾಗ್ತದೆ, ತಲೆ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತದೆ, ನಿರಾಶೆಗೊಳ್ಳಲಿಕ್ಕೆ ಪ್ರಾರಂಭಿಸ್ತದೆ. ಇದಕ್ಕೆ ಡಿವೈನ್ ಯೂನಿಟಿ ಅಂತ ಕರೀತಾರೆ. ಅದೇ ಪ್ರಕಾರವಾಗಿ ಯಾವ್ದಾದ್ರು ಒಂದು ಶರೀರದ ಅಂಗಕ್ಕೆ ಗುಣವಾದ್ರೆ ಇಡೀ ಶರೀರ ಖುಷಿ ಪಡ್ತದೆ. ಹೌದಾ? ಅವರಿಗೆ ಒಂದು ನರಕ್ಕೆ ಗುಣ ಆದಾಗ ಇಡೀ ಶರೀರ ಏನಾಗ್ತಾ ಇದೆ? ಈಗ ಸಂತೋಷ ಪಡ್ತಾ ಇದೆಯಲ್ಲ. ಕರೆಕ್ಟಾ? ಅರ್ಥ ಆಗ್ತದೆ ನಾ ಹೇಳಿದ್ ನಿಮ್ಗೆ? ಒಂದು ಶರೀರದ ಅಂಗಕ್ಕೆ ಗುಣವಾದ್ರೆ ಇಡೀ ಶರೀರ ಸಂತೋಷ ಪಡ್ತದೆ, ಸೆಲೆಬ್ರೇಟ್ ಮಾಡ್ತದೆ, ಆಚರಣೆ ಮಾಡ್ತದೆ. ಯಾಕೆ? ಇದಕ್ಕೆ ಗುಣ ಆಗಿಲ್ಲ, ನರಕ್ಕೆ ಗುಣ ಆಗಿದೆ. ಕೈಕಾಲಿಗೆ ಏನಾದ್ರು ಗುಣ ಆಗಿದೆಯಾ? ಕೈಕಾಲು ಸರಿನೇ ಇತ್ತು, ಅದಕ್ಕೆ ಯಾವ ಸಮಸ್ಯೆನೇ ಆಗಿಲ್ಲ. ಬಟ್ ಆ ಕೈಕಾಲುಗಳು ಏನಾಗ್ತದೆ? ಸಂತೋಷ ಪಡ್ತದೆ. ಹೌದಾ? ಅರ್ಥ ಮಾಡ್ಕೊಡ್ರಿ. ಕಣ್ಣಿಗೆ ಏನಾಗಿಲ್ಲ, ಮೂಗಿಗೆ ಏನಾಗಿಲ್ಲ, ಬಾಯಿಗೆ ಏನಾಗಿಲ್ಲ, ಬಟ್ ಎಲ್ಲವೂ ಖುಷಿ ಪಡ್ತದೆ. ಯಾಕೆ? ಇಟ್ ಈಸ್ ಕಾಲ್ಡ್ ಡಿವೈನ್ ಯೂನಿಟಿ. ಇದಕ್ಕೆ ದೈವಿಕ ಒಂದು ಸಂಪರ್ಕ ಇದೆ, ಎಲ್ಲಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ. ಅದೇ ದೇವರು ಬಯಸುವುದು. ಸಭೆಯಲ್ಲಿ ನಮ್ಮಲ್ಲಿ ದೇವರು ಬಯಸುವುದಿದೆ. ಒಂದ್ ತಿಳ್ಕೊಡ್ರಿ, ಇದೆ ಹೋದ್ರೆ ಇದೇನಿದೆ? ಯುವರ್ ಗ್ರೋತ್ ಈಸ್ ಬೇಸ್ಡ್ ಆನ್ ಅದರ್ಸ್ ಗ್ರೋತ್. ಅಂದ್ರೆ ಏನ್ ಗೊತ್ತಾ? ನಿನ್ನ ಬೆಳವಣಿಗೆ ಇನ್ನೊಬ್ಬರ ಬೆಳವಣಿಗೆಯ ಮೇಲೆ ಅವಲಂಬಿತವಾಗಿದೆ. ನೀನ್ ತಿಳ್ಕೊಬೇಡ ನಾನೊಬ್ಬನೇ ಬೆಳಿತೇನೆ ಅಂತ. ನೀನ್ ಒಬ್ಬನೇ ಬೆಳಿಲಿಕ್ಕೆ ಆಗುದಿಲ್ಲ. ಏನ್ರಿ? ಹೇಳ್ರಿ ಪಕ್ಕದವರಿಗೆ,
ನೀನೊಬ್ಬನೇ ಬೆಳಿಲಿಕ್ಕೆ ಆಗುದಿಲ್ಲ. ನೀನೊಬ್ಬನೇ ಬೆಳೆದ್ರೆ ಸಭೆ ಅಬ್ನಾರ್ಮಲ್ ಆಗ್ತದೆ, ನಾರ್ಮಲ್ ಆಗಿರುವುದಿಲ್ಲ. ಏನಾಗಿರ್ತದೆ? ಅಬ್ನಾರ್ಮಲ್ ಅಂದ್ರೆ ಹೇಳ್ರಿ, ಅನೈಸರ್ಗಿಕವಾಗಿರ್ತದೆ. ಅಬ್ನಾರ್ಮಲ್ ಅಂದ್ರೆ ನಾರ್ಮಲ್ ಆಗಿರುವುದಿಲ್ಲ. ಫಾರ್ ಎಕ್ಸಾಂಪಲ್ ತಿಳ್ಕೊಡ್ರಿ, ಈಗ ನಿಮ್ದು ಇಡೀ ಶರೀರ ಇದೆ, ಒಂದೇ ಕೈ ಉದ್ದ ಬೆಳೀತಂತ ತಿಳ್ಕೊಡ್ರಿ. ಏನ ನಿಮ್ ಶರೀರದಲ್ಲಿ ಒಂದೇ ಕೈ ಫುಲ್ ಉದ್ದ ಬೆಳೆದಾಗ ಏನಾಗ್ತದೆ? ನಿಮ್ ಬಾಡಿ ಹೆಂಗ್ ಕಾಣ್ತದೆ? ನಾರ್ಮಲ್ ಆಗಿ ಕಾಣ್ತದ? ಅಬ್ನಾರ್ಮಲ್ ಬಾಡಿ. ತಿಳ್ಕೊಡ್ರಿ, 2 ಕಾಲಿದೆ, ಒಂದು ಕಾಲು ಮಾತ್ರ ಉದ್ದ ಬೆಳಿತಪ್ಪ. ಜಸ್ಟ್ ಇಮ್ಯಾಜಿನ್, ನಿಮ್ದು 2 ಕಾಲಿದೆ, ಒಂದು ಕಾಲು ಉದ್ದ ಬೆಳೆದು ಒಂದು ಕಾಲು ಅರ್ಧ ಬೆಳೆದು ಏನ್ ಮಾಡ್ತೀರಿ? ಹೆಂಗ್ ಕಾಣ್ತಿದೆ? ಯಾರ್ದಾರ ಇದೆ ಉದ್ದ ಕಾಲು? ಒಂದ್ ಸಣ್ಣ ಕಾಲಿದೆ, ಯಾರ್ದಾರ? ಯಾರ್ದಿಲ್ಲ. ಇದ್ರೆ ಏನಾಗತ್ತೆ? ನೀವು ನಡೆಯುವಾಗಲೇ ಗೊತ್ತಾಗ್ಬಿಡ್ತದೆ ಏನೋ ಸಮಸ್ಯೆ ಇದೆ ಇವರಿಗೆ. ಕರೆಕ್ಟಾ? ಹಾಗೆ ಶರೀರದಲ್ಲಿ ನೋಡ್ರಿ, ಎಲ್ಲವೂ ಸರಿಯಾಗಿ ಬೆಳೆದ್ರೆ ಮಾತ್ರ ಶರೀರ ಏನ್ ಕಾಣ್ತದೆ? ಒಂದ್ ನಾರ್ಮಲ್ ಆಗಿರ್ತದೆ. ಕರೆಕ್ಟಾ? ಹಂಗೆ ನೀವು ತಿಳ್ಕೊಬಿಡ್ರಿ, ಇಡೀ ಚರ್ಚ್ ನಾನು ಒಬ್ಬನೇ ಸ್ಪಿರಿಚುವಲ್ ಆಗಿ ಬೆಳೆದ್ರೆ ಚರ್ಚ್ ಅಬ್ನಾರ್ಮಲ್ ಆಗ್ತದೆ, ಸಭೆ ನಾರ್ಮಲ್ ಆಗೋದಿಲ್ಲ. ಅರ್ಥ ಏನು? ನೀನ್ ಬೆಳೆದ್ರ ಜೊತೆಗೆ ಇನ್ನೊಬ್ರು ಬೆಳಿಬೇಕು. ಇದನ್ನ ದೇವ್ರ ಬಯಸ. ಒಬ್ಬರೇ ಬೆಳೆಯುವಂತ ಆಸೆ ನಮ್ಗಿರ್ಬಾರ್ದು. ನಾನು ಒಬ್ಬನೇ ಬೆಳಿಬೇಕು. ಏನಾಗ್ತದೆ ಇವತ್ತೆಲ್ಲ ಜನ ಹೆಂಗಿದ್ದಾರೆ ಅಂದ್ರೆ, ಅವ್ರು ಆತ್ಮಿಕವಾಗಿದ್ದಾರೆ. ಕೆಲವರು ಜಾಸ್ತಿ ಪ್ರೇಯರ್ ಮಾಡ್ತಾರೆ. ಓಕೆ, ಕೆಲವರು ಉಪವಾಸನೂ ಮಾಡ್ತಾರೆ. ಎಲ್ಲದರಲ್ಲೂ ಸ್ವಾರ್ಥ ಇದೆ. ಕೆಲವರು ಜಾಸ್ತಿ ಸ್ಪಿರಿಚುವಲ್ ಆಗಿರ್ತಾರೆ, ಅದರಲ್ಲಿ ಸ್ವಾರ್ಥ. ಯಾಕೆ ಹೇಳ್ರಿ? ನಾನೊಬ್ಬನೇ ಬೆಳಿಬೇಕು, ನಾನೊಬ್ಬನೇ ಬೆಳಿಬೇಕು. ತಿಳ್ಕೊಡ್ರಿ, ಎಲ್ಲಿವರೆಗೂ ಈ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತದೆ, ಅಲ್ಲಿವರೆಗೂ ಸಭೆ ಒಳಗಡೆ ದೇವರ ಮಹಿಮೆ ಕಾಣಿಸೋದಿಲ್ಲ. ಸಭೆಯನ್ನ ನೋಡಿ ದೇವರು ಖುಷಿ ಪಡುವುದಿಲ್ಲ. ಅರ್ಥ ಆಗ್ತದೆ? ನನ್ನ ಮಾತು ಅರ್ಥ ಆಗ್ತದೆ ನಿಮ್ಗೆ? ಏನಂದ್ರೆ, ನಾವು ಒಬ್ಬರೇ ಬೆಳಿಬೇಕನ್ನುವಂತ ಬಯಕೆ ನಮ್ಮಲ್ಲಿ ಇರ್ತದೆ. ನಾನು ಒಬ್ಬನೇ ಬೆಳಿಬೇಕು, ಎಲ್ಲರಿಗಿಂತ ಹೆಚ್ಚು ಸ್ಪಿರಿಚುವಲ್ ಆಗ್ಬೇಕು, ಎಲ್ಲರಿಗಿಂತ ಹೆಚ್ಚು ಪ್ರಾರ್ಥನೆ. ನಿಮ್ಮ ಆಸೆಯಲ್ಲಿ ಸ್ವಾರ್ಥ ಇದೆ. ನಾನು ಒಬ್ಬನೇ ಪ್ರಾರ್ಥನೆ ಮಾಡ್ಬೇಕನ್ಬಾರ್ದು, ನಾವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕು. ನಾನು ಬಹಳ ಸ್ಪಿರಿಚುವಲ್ ಆಗಿ ಬೆಳಿಬೇಕಂತ ಇರ್ಬೇಕು ಆಸೆ, ಅದರ ಜೊತೆಗೆ ನಾವೆಲ್ಲರೂ ಬೆಳಿಬೇಕನ್ನುವಂತ ಆಸೆ. ಯಾಕೆಂದ್ರೆ ಗೊತ್ತಿಲ್ಲಾಗೆ ನಮ್ಮ ಒಳಗಡೆ ಒಂದು ಸ್ವಾರ್ಥ ಬಂದಿದೆ. ಎಲ್ಲಿ ತನಕ ಸ್ವಾರ್ಥ ಇರ್ತದೆ, ಅಲ್ಲಿ ತನಕ ನಮ್ಮಲ್ಲಿ ಐಕ್ಯತೆ ಬರುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದು ಚೂರ್ತು ಸ್ವಾರ್ಥ ಇರಲಿಲ್ಲ, ನಿಸ್ವಾರ್ಥವಾಗಿದ್ರು. ಯಾವುದು ನನಗೆ ಆಗ್ಲಿ ಅನ್ನುವಂಥದ್ದು ಇರ್ತಿರ್ಲಿಲ್ಲ, ಯಾವಾಗ್ಲೂ ನಮ್ಮೆಲ್ಲರಿಗೂ ಅನ್ನುವಂಥ ಒಂದು ಮಾತು. ಅರ್ಥ ಮಾಡ್ಕೊಳ್ರಿ, ಯಾವಾಗ ನಾವು ಈ ರೀತಿಯಾಗಿ ಸ್ವಾರ್ಥಿ ಆಗ್ತೇವೆ, ಆಗ ಸಭೆಯಲ್ಲಿ ಐಕ್ಯತೆ ಬರುವುದಿಲ್ಲ. ಅರ್ಥ ಆಗ್ತದೆ ನನ್ನ ಮಾತಿಗೆ? ಕೆಲವರಿಗೆ ದೇವ್ರು ನೋಡೋ ಆಸೆ, ನಂಗೆ ದೇವ್ರು ನೋಡ್ಬೇಕಂತ ಆಸೆ, ಅದಕ್ಕಾಗಿ ಪ್ರೇಯರ್ ಮಾಡ್ತೀರಿ, ಹೆಚ್ಚು ಪ್ರೇಯರ್ ಮಾಡ್ತೀರಿ. ಆದ್ರೆ ನಾವೆಲ್ಲರೂ ದೇವ್ರು ನೋಡ್ಬೇಕಂತ ಯಾರ ಪ್ರೇಯರ್ ಮಾಡ್ತೀರಾ? ದೇವ್ರೆ, ನನ್ನ ಚರ್ಚವರು ಸಹ ನಿನ್ನ ನೋಡ್ಬೇಕು, ದೇವ್ರೆ ನನ್ನ ಕುಟುಂಬದವ್ರು ನಿನ್ನ ನೋಡ್ಬೇಕು. ಇಲ್ಲ, ನಾನು ಒಬ್ಬನೇ ನೋಡ್ಬೇಕು. ಯಾಕೆಂದ್ರೆ ಸಾಕ್ಷಿ ಹೇಳಕ್ ಈಸಿ ಆಗತ್ತಲ್ಲ. ನೀನ್ ಒಬ್ಬನೇ ನೋಡ್ಬಿಟ್ರೆ ನಿನ್ಗೆ ನಿನ್ನ ಸ್ಟೇಟಸ್ ಏನಾಗ್ಬಿಡ್ತದೆ? ಮೇಲ್ ಬಂದ್ಬಿಡ್ತದೆ, ಅಯ್ಯೋ ದೇವ್ರು ನೋಡಿದ್ರು. ಅಂದ್ರೆ ಕೆಲವು ಸರಿ ಆತ್ಮಿಕತೆಯಲ್ಲಿಯೂ ಸ್ವಾರ್ಥ ಇದೆ, ಸ್ಪಿರಿಚುವಲ್ ಅಲ್ಲಿ ಬೆಳೆಯುವುದರಲ್ಲಿ ಸ್ವಾರ್ಥ ಇದೆ. ದೇವರು ಇದನ್ನು ಬಯಸುವುದಿಲ್ಲ. ನೀನು ಆತ್ಮಿಕವಾಗಿ ಬೆಳೆದ್ರು ನಿನ್ನಲ್ಲಿ ಐಕ್ಯ ಭಾವ ಇರಬೇಕು. ನಾವು ಅನ್ನುವಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ಬೇಕು, ಹೊರತು ನಾನು ಅನ್ನುವಂಥದ್ದು ಇರ್ಬಾರ್ದು. ನಾವೆಲ್ಲರೂ ಬೆಳಿಬೇಕು, ನಾವೆಲ್ಲರೂ ಸೇರಿ ದೇವರನ್ನ ಮಹಿಮೆ ಪಡಿಸ್ಬೇಕು, ನಾವೆಲ್ಲರೂ ದೇವರನ್ನ ನೋಡ್ಬೇಕು. ಈ ರೀತಿಯಾಗಿರ್ಬೇಕು. ಅದಕ್ಕೆ ನಾನು ಹೇಳಿದೆ, ನೀವು ಒಬ್ಬರೇ ಬೆಳಿಲಿಕ್ಕೆ ಆಗುದಿಲ್ಲ. ನಿಮ್ಮ ಬೆಳವಣಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. ಯಾಕೆ ದೇವರು ಈ ಶರೀರವನ್ನ, ಕ್ರಿಸ್ತನ ಈ ಶರೀರವನ್ನ ದೇವರ ಆಲಯಕ್ಕೆ ಹೋಲಿಸಿದ್ರಂದ್ರೆ, ಎಲ್ಲ ಶರೀರದ ಅಂಗಾಂಗಗಳು ಸರಿಯಾಗಿ ಬೆಳೆಯುವಾಗ, ಸರಿಯಾಗಿ ಕೆಲಸ ಮಾಡುವಾಗ ಮಾತ್ರ ತಲೆಗೆ ಖುಷಿ ಆಗ್ತದೆ, ತಲೆಗೆ ಮಹಿಮೆ ಆಗ್ತದೆ. ಹಾಗೆ ನಾವೆಲ್ಲರೂ ಒಬ್ಬರ ಕಾಲು, ಒಬ್ಬರ ಕೈ, ಎಲ್ಲರೂ ಆಗಿದ್ದೀರಿ. ದೇವರು ಬಯಸುವುದೇನಂದ್ರೆ, ಎಲ್ಲರೂ ಒಂದೇ ರೀತಿಯಾಗಿ ಯೂನಿಫಾರ್ಮ್ ಆಗಿ ಬೆಳಿಬೇಕು, ಇಡೀ ಸಭೆ ಬೆಳಿಬೇಕು. ಆಗ ತಂದೆ ಆದ ದೇವರಿಗೆ ಮಹಿಮೆ ಆಗ್ತದೆ. ಅರ್ಥ ಆಗ್ತದೆ ನಾನು ಹೇಳಿದ್ದೀನಿ?
ತಂದೆಯಾದ ದೇವರಿಗೆ ಮಹಿಮೆ ಅಲ್ಲಿ ಮಟ್ಟ ಆಗುದಿಲ್ಲ. ಸೊ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಾನು ನಿಮ್ಗೆ ಕೇಳಿಗೆ ಯಾಕೆ ಬಂದಿದ್ದೇನೆಂದ್ರೆ, ಡಿವೈನ್ ಯೂನಿಟಿ ಬಗ್ಗೆ ಮಾತಾಡ್ತೀನಿ. ದೈವಿಕ ಐಕ್ಯತೆ ಅಂದ್ರೆ ಏನು? ಯೇಸು ಸ್ವಾಮಿ ಬಂದಿದ್ದೇ ಆ ಐಕ್ಯತೆನ ಬೆಳೆಸುವುದಕ್ಕಾಗಿ. ಹಾಗಾದ್ರೆ ಈ ಐಕ್ಯತೆ ಹೇಗೆ ಬರ್ತದೆ? ಹೇಗೆ ಬರ್ತದೆ? ಹೇಗೆ ಬರ್ತದೆ ನೋಡ್ರಿ, ಒಂದ್ ತಿಳ್ಕೊಡ್ರಿ, ಇಡೀ ಲೋಕದಲ್ಲಿ ನೀವು ಎಲ್ಲೇ ನೋಡ್ರಿ ಸಾವು ಬಗ್ಗೆ ಮಾತಾಡ್ತಾರೆ, ಡೆತ್. ಇವತ್ತು ನ್ಯೂಸ್ ಚಾನೆಲ್ ಆನ್ ಮಾಡ್ರಿ, ಡೆತ್, ಸಾವುಗಳು ಇಷ್ಟ ಆಯ್ತು, ಇಷ್ಟು ಸಾವಾಯ್ತು. ಲೋಕದ ಜ್ಞಾನ ಎಲ್ಲ ಕಡೆ ಏನಿದೆ ಅಂದ್ರೆ ಸಾವಿನ ಬಗ್ಗೆ ಇದೆ. ಆದ್ರೆ ಯೇಸು ಸ್ವಾಮಿ ಮಾತ್ರ ಹೇಳ್ತಾರೆ, ನಾನ್ ಬಂದಿದ್ದು ಸಾವುಕ್ಕಾಗಿ ಅಲ್ಲ, ನಾನ್ ಬಂದಿದ್ದಕ್ಕೆ ಜೀವ ಕೊಡುವುದಕ್ಕಾಗಿ. ಜೀವ ಯಾವಾಗ್ಲೂ ಕೊಡ್ತದೆ, ಸಾವು ಯಾವಾಗ್ಲೂ ಇಸ್ಕೊಳ್ತದೆ. ಗೊತ್ತಾ ನಿಮ್ಗೆ? ಡೆತ್ ಆಲ್ವೇಸ್ ಟೇಕ್ಸ್ ಬಟ್ ಲೈಫ್ ಆಲ್ವೇಸ್ ಗಿವ್ಸ್. ಇವತ್ತು ಲೋಕದಲ್ಲಿ ಸಾವಿನ ಮೆಂಟಾಲಿಟಿ ಇದೆ. ಅಂದ್ರೆ ಏನು? ಇಡೀ ಲೋಕ ನಿಮ್ಮಿಂದ ಇಸ್ಕೊಳ್ತದೆ ಹೊರತು ನಿಮಗೆ ಕೊಡುವುದನ್ನ ಬಯಸುವುದಿಲ್ಲ. ಬಯಸ್ತದೆ ಏನಾದ್ರು? ಲೋಕದಲ್ಲಿ ನೋಡ್ರಿ ಬರೇ ನಿಮ್ಮಿಂದ ಇಸ್ಕೊಳ್ಳದೆ. ಅದೇ ಮೆಂಟಾಲಿಟಿ ಚರ್ಚಲ್ಲಿ ಬಂದಿದೆ. ಏನು? ಡೆತ್ ಮೆಂಟಾಲಿಟಿ. ಡೆತ್ ಆಲ್ವೇಸ್ ಟೇಕ್ಸ್. ಅದಕ್ಕೆ ಬರ್ತದೆ ಏನ್ ಹೇಳ್ರಿ? ಡೆತ್ ಆಲ್ವೇಸ್ ಟೇಕ್ಸ್ ಬಟ್ ಲೈಫ್ ಆಲ್ವೇಸ್ ಗಿವ್ಸ್. ನಾವು ಲೈಫಿಗೆ ಸಂಬಂಧಪಟ್ಟವರು, ಡೆತ್ಗೆ ಸಂಬಂಧಪಟ್ಟವರು. ನಿಜವಾಗ್ಲು ನಿಜವಾಗ್ಲು ಕಳ್ಳ ಡೆತ್ಗೆ ಸಂಬಂಧಪಟ್ಟವನು, ಹೌದಾ? ಅದಕ್ಕೆ ಹೇಳ್ತದೆ, ಕಳ್ಳನು ಬರುವುದು ನಿಮ್ಮೊಂದಿರುವುದನ್ನ ತಗೊಳ್ಳಕ್ಕೆ, ಯೇಸು ಬಂದಿದ್ದು ನಿಮಗೆ ಕೊಡ್ಲಿಕ್ಕೆ. ಸೊ ಯೇಸು ಸ್ವಾಮಿಯ ಡಿವೈನ್ ಯೂನಿಟಿ, ಒಂದು ದೈವಿಕ ಐಕ್ಯತೆನ ಹೆಂಗೆ ಮಾಡ್ಲಿಕ್ಕೆ ಇಷ್ಟಪಟ್ರು ಅಂದ್ರೆ, ಫಸ್ಟ್ ಕೊಡೋದ್ರ ಮೂಲಕ. ಎದ್ರ ಮೂಲಕ? ಏನ್ ಕೊಡೋದ್ರ ಮೂಲಕ? ಜೀವವನ್ನ ಕೊಡೋದ್ರ ಮೂಲಕ. ಹೇಳ್ರಿ, ಯೇಸು ಸ್ವಾಮಿ ಬಂದಿದ್ದೇ ತನ್ನನ್ನೇ ನಮಗೆ ಕೊಡುವುದಕ್ಕೆ, ಜೀವವನ್ನ ಕೊಡುವುದಕ್ಕಾಗಿ. ಬಟ್ ಇವತ್ತು ಲೋಕ ನೀವು ನೋಡ್ರಿ, ಎಲ್ಲ ನಿಮ್ಮದು ಇಸ್ಕೊಳ್ಳುವಂತ ಮೆಂಟಾಲಿಟಿ, ಮನೋಭಾವನೆ. ನಿಮಗೆ ಏನು ಆಸೆ ತೋರಿಸ್ತಾರೆ, ನಿಮಗೆ ಇದು ಸಿಗ್ತದೆ ಅಂತ ಹೇಳಿ ಆಸೆ ತೋರಿಸಿ ನಿಮ್ಮಿಂದ ತಗೋತಾರೆ, ವಾಪಸ್ ಕೊಡುವುದಿಲ್ಲ. ಇಡೀ ಲೋಕ ಇವತ್ತು ಅದೇ ರೀತಿ ಇದೆ. ಅರ್ಥ ಮಾಡ್ಕೊಡ್ರಿ, ಈ ಲೋಕದಲ್ಲಿ ಎಲ್ಲವೂ ಏನಾಗಿದೆ ಅಂತ ಹೇಳಿದ್ರೆ ಬರೀ ಇಸ್ಕೊಳ್ಳೋದೇ ಆಗಿದೆ, ನಿಮ್ಮಿಂದ ಕಿತ್ಕೊಳ್ಳೋದೇ ಆಗಿದೆ. ಇವತ್ತೇನಾಗಿದೆ ಅಂದ್ರೆ ಗೊತ್ತಿಲ್ಲದ ಹಾಗೆ ಜನರ ಒಳಗಡೆ ಇದೇ ಮನೋಭಾವನೆ ಬಂದಿದೆ. ಬಟ್ ಒಂದ್ ತಿಳ್ಕೊಡ್ರಿ, ಬೈಬಲ್ ಇಸ್ ಆಲ್ ಅಬೌಟ್ ಗಿವಿಂಗ್, ಹೌದಾ? ಇಡೀ ಸತ್ಯವೇದ ಎದರಿಕಿದೆ? ಇದು ಕೊಡುವುದರ ಬಗ್ಗೆ ಮಾತಾಡ್ತಾರೆ. ಯೇಸು ಸ್ವಾಮಿ ಕೊಡುವುದಕ್ಕಾಗಿ ಬಂದ್ರು. ಚರ್ಚ್ ಈಸ್ ಆಲ್ಸೋ ಟ್ರೈನಿಂಗ್ ಸೆಂಟರ್ ಫಾರ್ ಲೈಫ್ ಗಿವಿಂಗ್. ಈ ಸಭೆ ಕೂಡ ಏನ್ ಗೊತ್ತಾ? ಕೊಡುವುದೇ. ಇಲ್ಲ ನಾವು ಸಭೆಗೆ ಯಾಕೆ ಬರ್ತೇವೆ? ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಅಲ್ಲ. ಈ ಒಂದು ಸಭೆ ನಾವು ಕೂಡಿ ಬರುವುದು ಕೂಡ ನಮಗೆ ಸಭೆ ಕೊಡ್ತದೆ, ಆಶೀರ್ವಾದ ಕೊಡ್ತದೆ, ಸಮಾಧಾನ ಕೊಡ್ತದೆ, ನೆಮ್ಮದಿ ಕೊಡ್ತದೆ, ಆರೋಗ್ಯ ಕೊಡ್ತದೆ. ಯಾಕೆ? ಸಭೆಯಲ್ಲಿ ಕೂಡ ಕೊಡುವುದಿದೆ, ಯೇಸುವಿನಲ್ಲಿ ಕೂಡ ಕೊಡುವುದಿದೆ. ಆದ್ರೆ ಲೋಕದಲ್ಲಿ ಏನಿದೆ? ಕೊಡುವುದಿಲ್ಲ, ಕೇವಲ ಕಿತ್ಕೊಳ್ಳೋದು. ನಾ ಹೇಳ್ತೇನೆ ನೋಡ್ರಿ, ಯಾರಾದ್ರೂ ಬರೀ ಕಿತ್ಕೊಳ್ಳೋ ಮನೋಭಾವನೆ ನಿಮ್ಮದು ಇಟ್ಕೊಂಡ್ರೆ ತಿಳ್ಕೊಡು, ಅವರಲ್ಲಿ ಜೀವದ ಬಗ್ಗೆ ಜ್ಞಾನ ಇಲ್ಲ, ಸಾವಿನ ಬಗ್ಗೆ ಜಾಸ್ತಿ ಜ್ಞಾನ ಇಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ಎಂದಿಗೂ ಸಾವಿನ ಬಗ್ಗೆ ಮಾತಾಡೋದಿಲ್ಲ. ಲಾಜರ್ ಸತ್ತಾಗಲೂ ಸಹ ಸತ್ತನು ಅಂತ ಹೇಳಿಲ್ಲ ಯೇಸು ಸ್ವಾಮಿ. ಏನ್ ಹೇಳಿದ್ರು? ಅವನು ಮಲಗಿದಾನೆ. ಯಾಕೆ? ಯೇಸು ಸ್ವಾಮಿಗೆ ಸಾವಿನ ಬಗ್ಗೆ ಇಷ್ಟ ಇಲ್ಲ. ನನ್ ಅರ್ಥ ಮಾಡಿಕೊಡ್ರಿ, ಸಾವಿನ ಜ್ಞಾನ ಇವತ್ತು ಲೋಕದಲ್ಲಿ ತುಂಬಿಕೊಂಡಿದೆ. ಸಾವಿನ ಜ್ಞಾನ ಅಂದ್ರೆ ನಿಮ್ಮಿಂದ ಕಿತ್ಕೊಳ್ಳುವಂತ ಜ್ಞಾನ ಇವತ್ತು ಜನರಲ್ಲಿದೆ. ಇವತ್ತು ಎಲ್ಲರ ಲೈಫಲ್ಲಿ ನೋಡ್ರಿ ಬಹಳ ಬ್ರಿಲಿಯಂಟ್ ಆಗ್ತಾ ಇದಾರೆ. ಎದಕ್ಕೆ ಬ್ರಿಲಿಯಂಟ್ ಆಗ್ತಾ ಇದಾರೆ? ಅವರು ಜ್ಞಾನವಂತರಾಗ್ತಾ ಇದಾರೆ. ಲೋಕ ಯಾಕೆ ಜ್ಞಾನವಂತರಾಗ್ತಾ ಇದಾರೆ? ಇವತ್ತು ದೊಡ್ಡ ದೊಡ್ಡ ಸಾಫ್ಟ್ವೇರ್ಗಳು ಬಂದಿದೆ, ಗೊತ್ತಿಲ್ಲದೆ ಇರುವಂತ ಅನೇಕ ವಿಷಯಗಳು ಲ್ಯಾಪ್ಟಾಪ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಬಂದಿದೆ. ಎದಕ್ಕೆ? ನಿಮಗೆ ಏನಾದ್ರು ಕೊಡಾಕ? ಅವು ಏನಾದ್ರು ನಿಮ್ಗೆ ಕೊಡ್ಲಿಕ್ಕ ಇಲ್ಲ, ಎಲ್ಲವೂ ನಿಮ್ಮಿಂದ ಕಿತ್ಕೊಳ್ಳಿಕ್ಕೆ. ಅದೇ ಜ್ಞಾನ ಇವತ್ತು ಚರ್ಚಲ್ಲಿ ಬಂದಿದೆ. ಇವತ್ತು ಚರ್ಚಿಗೆ ಬರುವಾಗ್ಲೂ ಜನ ಯಾವ ಜ್ಞಾನದಿಂದ ಬರ್ತಾರೆ? ನನಗೆ ಇವತ್ತೇನ್ ಸಿಗ್ತದೆ? ಕರೆಕ್ಟ್. ನಾನು ದೇವರನ್ನ ಆರಾಧಿಸಿದ್ರೆ ಏನ್ ಸಿಗ್ತದೆ? ನಾನು ಚರ್ಚಿಗೆ ಹೋದ್ರೆ ಇವತ್ತು ಏನ್ ಸಿಗ್ತದೆ? ನಾನು ಹೇಳ್ತೇನೆ, ಈ ಮೆಂಟಾಲಿಟಿಯಿಂದ ಸಭೆ ಹೊರಗೆ ಬರುತ್ತೆ. ಈ ಮೆಂಟಾಲಿಟಿಯಿಂದ ಸಭೆಯಲ್ಲಿ ಇದ್ರೆ ಎಂದಿಗೂ ಕೂಡ ನಾನು ಹೇಳ್ತೇನೆ ನೋಡ್ರಿ, ನಮ್ಮ ಒಳಗಡೆ ದೈವಿಕವಾದಂತ ಐಕ್ಯತೆ ಬರುವುದಿಲ್ಲ. ದೈವಿಕ ಐಕ್ಯತೆ ಏನು?
ಆದಿಕ್ ಸಭೆ ತೆಗಿರಿ, ಅಪೊಸ್ತಲ ಪುಸ್ತಕ ತೆಗಿರಿ, 2ನೇ ಅಧ್ಯಾಯ ತೆಗಿರಿ, 44ನೇ ವಚನ ಹೋದ್ರಿ. ನಂಬಿದವರ ಎಲ್ಲರೂ ಒಗ್ಗಟ್ಟಾಗಿದ್ರು ಅಂತ ಬರ್ತದ ಹೋದ್ರಿ. ಹೌದು, ನಂಬಿದವರು ಎಲ್ಲರೂ ಐಕ್ಯತೆ ಎದರಲ್ಲಿದೆ? ಹಂಚಿ ಕೊಡೋದ್ರಲ್ಲಿದೆಯೋ ಕಿತ್ಕೊಳ್ಳೋದ್ರಲ್ಲಿದೆಯೋ? ಎದರಲ್ಲಿದೆ? 4ನೇ ಅಧ್ಯಾಯಕ್ಕೆ 32ನೇ ವಚನ ಹೋದ್ರಿ. ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಏನಾಗಿತ್ರಿ? ಒಂದೇ ಆಗಿತ್ತು, 2 ಆಗಿರ್ಲಿಲ್ಲ. ನೆಕ್ಸ್ಟ್ ಎಲ್ಲವೂ ಅವರಿಗೆ ವಧುವಾಗಿ ಇತ್ತು. ಅರ್ಥ ಮಾಡ್ಕೊಡ್ರಿ, ಐಕ್ಯತೆ ಅಂದ್ರೇನು? ನನ್ನದು ಅಂತ ಅಲ್ಲ, ನಮ್ಮದು ಅಂತ. ಇವತ್ತು ಯಾರಾದ್ರೂ ಹೇಳ್ತೀರಾ ನಿಮ್ ಬ್ಯಾಂಕ್ ಅಲ್ಲಿರೋ ಹಣ ನಂದಲ್ರಿ ನಮ್ದಂತ? ಯಾರಾದ್ರೂ ಹೇಳ್ರಿ ನೋಡೋಣ. ಜೇಬಲ್ಲಿರೋ ಹಣ ಅಷ್ಟೇ ನಮ್ಮದು, ಇದು ನಂದಲ್ಲ ಅಂತ ಹೇಳ್ದಾಗತ್ತದ. ಬಟ್ ಅವ್ರು ಹೇಳ್ತಿದ್ರು ತಮ್ಮಲ್ಲಿರುವ ಸ್ಥಿರ ಆಸ್ತಿಗಳನ್ನು ಯಾರು ತಮ್ಮದಂತ ಹೇಳ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ಬರ್ತದೆ, ಏನ್ ಬರ್ತದೆ? ಯಾವುದೊಂದನ್ನು ಸ್ವಂತವಾದದಂತ ಹೇಳ್ತಿರ್ಲಿಲ್ಲ ಅಂತೆ. ಎಲ್ಲವರಿಗೆ ಹುದವಾಗಿತ್ತು. ಯಾಕೆ ಅಂದ್ರೆ ಬೈಬಲ್ ಅಲ್ಲಿ ಮಲ್ಲೆ ಹೇಳ್ತದೆ, ಅವರ ಪ್ರಾಣವು ಅವರ ಹೃದಯವು ಒಂದೇ ಆಗಿತ್ತು. ಯೇಸು ಸ್ವಾಮಿ ಏನ್ ಪ್ರೇಯರ್ ಮಾಡಿದ್ರು? ದೇವರೇ, ನಾನು ನೀನು ಹೇಗೆ ಒಂದಾಗಿದ್ದೇವೋ ಹಾಗೆ. ಹಲೋ ಏನ್ರಿ? ಯೇಸು ಸ್ವಾಮಿ ಏನ್ ಪ್ರೇಯರ್ ಮಾಡಿದ್ರು? ನಾನು ನೀನು ಹೇಗೆ ಒಂದಾಗಿದ್ದೇವೋ ಹಾಗೆ 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 ಎಲ್ರು ಅನ್ಬೇಡ್ರಿ, ಹೇಳ್ರಿ ಹಾಗೆ ನಾವು ಒಂದಾಗಿದ್ದೇವೆ. ಹೇಗೆ? ಅದನ್ನ ಹೆಂಗೆ ದೇವರು ತೋರಿಸಿದ್ರು? ಫಸ್ಟ್ ಅವರು ಬಂದು ತನ್ನ ಜೀವ ಕೊಡೋದ್ರ ಮೂಲಕ. ಯೇಸು ಸ್ವಾಮಿ ಹೇಳಿದ್ ಒಂದೇ, ನಾನ್ ಬಂದಿದ್ದೆ ನಿಮಗೆ ಕೊಡಕ್ಕೆ ಹೊರತು ನಿಮ್ಮಿಂದ ಕಿತ್ಕೊಳಕ್ಕಲ್ಲ. ಪ್ರೇರೆ ಒಂದ್ ತಿಳ್ಕೊಡ್ರಿ, ಯಾರಾದ್ರೂ ನಿಮ್ಮನ್ನ ಮ್ಯಾನುಪುಲೇಟ್ ಮಾಡಿದ್ರೆ, ಮ್ಯಾನುಪುಲೇಟಿಗೆ ಏನಂತಾರೆ? ಮ್ಯಾನುಪುಲೇಷನ್ ಏನಂತಾರೆ? ಅಂದ್ರೆ ನಿಮ್ಮನ್ನ ಮರುಳುಗೊಳಿಸಿ ನಿಮ್ಮಿಂದ ಕಿತ್ಕೊಳ್ಳಕ್ಕೆ ಏನಾದ್ರು ಬಂದ್ರೆ ತಿಳ್ಕೊಳ್ರಿ, ಅವನಲ್ಲಿ ಯಾವ ಸ್ಪಿರಿಟ್ ಇದೆ? ಯಾವ ಸ್ಪಿರಿಟ್ ಇದೆ? ಮರಣದ ಸ್ಪಿರಿಟ್, ಡೆತ್. ಸೈತಾನ್ ಬಂದಿದ್ದೇ ಇಸ್ಕೊಳಕ್ಕೆ. ಸೊ ನಿಮ್ಮನ್ನ ಮರುಳುಗೊಳಿಸಿ, ನಾನ್ ನಂಬ್ತೇನೆ ನೋಡ್ರಿ, ಪ್ರಾಮಾಣಿಕ ಕೆಲವು ಈ ಸರಿ ಪ್ರೀಚರ್ಗಳಲ್ಲಿಯೂ ಈ ಸ್ಪಿರಿಟ್ ಬಂದಿದೆ. ಯಾವ್ದು ಗೊತ್ತಾ? ಮರುಳುಗೊಳಿಸಿ ನಿಮ್ಮಲ್ಲಿರುವುದನ್ನ ಕಿತ್ಕೊಳ್ಳೋದು. ನಾನು ಹೇಳ್ತೀನಿ, ಯಾರಾದ್ರೂ ನೀವು ಬರೇ ಕಿತ್ಕೊಳ್ಳುವಂತ ಸಂದೇಶ ಕೊಡಾಗಂತ ತಿಳ್ಕೊಂಬಿಡ್ರಿ, ಏನೋ ಸಮಥಿಂಗ್ ಮಿಸ್ಟೇಕ್. ಬರೇ ಯಾವಾಗಲೂ ಬೈಬಲ್ ಹೇಳ್ತದೆ ಕೊಡೋದ್ರ ಬಗ್ಗೆ. ಸೊ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ನಮಗೆ ಎಂತ ಜ್ಞಾನ ಬೇಕಂದ್ರೆ ಯೇಸು ಕ್ರಿಸ್ತ ಹೇಳುವಂತ ಜ್ಞಾನ. ಹಾಗಾದ್ರೆ ಜ್ಞಾನ ಎಲ್ಲಿ ಸಿಗ್ತದೆ ನಮ್ಗೆ? ಕ್ರಿಸ್ತನ ಶಿಲುಬೆಯಲ್ಲಿ ಸಿಗ್ತದೆ. ಎಲ್ಲಿ ಸಿಗ್ತದೆ? ನೀವು ಯಾರಾದ್ರೂ ಬರೇ ಕ್ರಿಸ್ತನ ಶಿಲುಬೆ ಬಗ್ಗೆ ಹೆಚ್ಚಾಗಿ ಜ್ಞಾನ ಮಾಡ್ರಿ, ಅದ್ರ ಬಗ್ಗೆನೆ ತಿಳುವಳಿಕೆ ತಿಳ್ಕೊಡು, ಅದ್ರ ಬಗ್ಗೆನೆ ಕುತ್ಕೊಂಡು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ಈ ಸ್ಪರಂಜ್ ನಿಮ್ ಒಳಗಡೆ ಬರ್ತದೆ. ಯಾವ್ದು ಗೊತ್ತಾ? ಅವಾಗ ನೀನು ಕಿತ್ಕೊಳ್ಳೋ ಮನುಷ್ಯ ಆಗಿರುವುದಿಲ್ಲ, ಕೊಡುವ ಮನುಷ್ಯ. ಅವಾಗ ನೀನ್ ದ್ವೇಷಿಸೋ ಮನುಷ್ಯ ಆಗುದಿಲ್ಲ, ಪ್ರೀತಿಸೋ ಮನುಷ್ಯ ಆಗ್ತೀಯ. ಹೆಂಗೆ ಪ್ರೀತಿ ಮಾಡ್ಬೇಕು ಗೊತ್ತಾ? ನೀವು ಒಬ್ಬ ಸಹೋದರನ ಹೆಂಗೆ ಪ್ರೀತಿಸ್ಬೇಕಂದ್ರೆ ಹೇಳ್ಬೇಕು, ಒಂದು ವೇಳೆ ಅಗತ್ಯ ಬಿದ್ದರೆ ಇವ್ರಿಗಾಗಿ ನಾನು ಪ್ರಾಣ ಕೊಡಕ್ಕೂ ರೆಡಿ, ಅಷ್ಟು ಪ್ರೀತಿಸ್ಬೇಕಂದ್ರೆ. ಯಾಕೆಂದ್ರೆ ಯೋಹಾನ 3:16 ಏನ್ ಹೇಳ್ತದೆ? ಕ್ರಿಸ್ತ ನಮಗೋಸ್ಕರ ಏನ್ ಮಾಡ್ದ? ಪುರಾಣ ಕೊಟ್ಟನು. ಯಾಕೆ? ಅವ್ನು ನಮ್ಮನ್ನು ಪ್ರೀತಿಸಿದ. ಕರೆಕ್ಟಾ? ಹೆಂಗೆ ಪ್ರೀತಿಸ್ಬೇಕಾದ್ರೆ ಕ್ರಿಸ್ತ ನಮಗೋಸ್ಕರ ಪ್ರಾಣ ಸದ ಕೊಟ್ಟ. ಹಾಗೆ ಅದೇ ಯೋಹಾನ 3:16 ಹೇಳ್ತಾನೆ, ನೀವೆಲ್ಲರೂ ನಿಮ್ಮ ಸಹೋದರಿಗಾಗಿ ಪ್ರಾಣ ಕೊಡುವ ಹಂಗಿನಲ್ಲಿದ್ದೀರಿ. ಅಂದ್ರೆ ನೀವು ಹೆಂಗೆ ಪ್ರೀತಿಸ್ಬೇಕಂತ ಅವ್ರನ್ನ ಅವಶ್ಯಕತೆ ಬಿದ್ರೆ ಇವ್ರಿಗಾಗಿ ನಾನು ಸಾಯಕ್ಕೂ ರೆಡಿ. ಈಗ ಉಲ್ಟಾಗಿದೆಯಲ್ಲ, ಅವಶ್ಯಕತೆ ಬಿದ್ರೆ ಅವ್ನ ಪ್ರಾಣ ತೆಗೆಯಕ್ಕೂ ರೆಡಿ, ಕೊಡಕ್ ರೆಡಿ ಇಲ್ಲ. ಉಲ್ಟಾಗಿದೆಯಲ್ಲ, ಏನು? ಅವಶ್ಯಕತೆ ಬಿದ್ರೆ ಇವ್ರ ಪ್ರಾಣ ಸದಕ್ಕೆ ತಗೊಳ್ಳೋಣ, ಕೊಡೋಕಿಲ್ಲ ರೆಡಿ. ಬಟ್ ಬೈಬಲ್ ಹಂಗೆ ಹೇಳುದಿಲ್ಲ. ಅವನಿಗೆ ಪ್ರಾಣ ಕೊಡ್ಲಿಕ್ಕೂ ಏನಾಗ್ಬೇಕಂತ ಅಷ್ಟು ಅವನನ್ನು ಪ್ರೀತಿಸ್ಬೇಕು.
ಕೊಡುದಂದ್ರೆ ಇದೇ. ಎಲ್ಲಿವರೆಗೆ ನಾವು ಸಿದ್ಧರಾಗ್ಬೇಕಂತೆ, ಅವಶ್ಯಕತೆ ಬಿದ್ರೆ ಇವರಿಗಾಗಿ ಪ್ರಾಣ ಕೊಡುವುದಕ್ಕೂ ನಾವೇನಾಗ್ಬೇಕು, ಸಿದ್ಧ. ಇವತ್ತು ಹಂಗಿದ್ಯಾ? ನಮ್ಮನ ಬಗ್ಗೆ ನಾವು ಟೆಸ್ಟ್ ಮಾಡಿ ನೋಡೋಣ. ನಮ್ಮ ಏನು ಕೊಡಕ್ ನಮ್ಮಿಂದ ಮನಸ್ಸಿಲ್ಲ. ಬರೇ ನಾವು ಇನ್ನೊಬ್ಬರಿಂದ ಇಸ್ಕೊಳ್ಳೋದೇ ಮನಸ್ಸು, ಬರೇ ಇನ್ನೊಬ್ಬರಿಂದ ಕೆತ್ಕೊಳ್ಳೋದೇ ಮನಸ್ಸು. ಎಷ್ಟು ಬೇಸರದ ವಿಷಯ ಅಲ್ಲ? ಯೇಸು ಬಂದಿದ್ದೇ ಜೀವ ಕೊಡುವುದಕ್ಕಾಗಿ. ಯೇಸು ನಮಗೆ ಹೇಳಿದ್ರೆ ನೀವು ಸಹ ಇನ್ನೊಬ್ಬರಿಗಾಗಿ ಜೀವ ಕೊಡುವ ಹಂಗಿನಲ್ಲೇ ಇದ್ದೀವಿ. ಸೊ ಡೆತ್ ಆಲ್ವೇಸ್ ಟೇಕ್ಸ್, ಲೈಫ್ ಆಲ್ವೇಸ್ ಗಿವ್ಸ್. ನಮಗೆ ಯಾವ ಜ್ಞಾನ ಬೇಕು ಹೆಚ್ಚೀಗ? ಜೀವದ ಜ್ಞಾನ. ಅಂದ್ರೆ ಜೀವ ಕೊಡುವ ಜ್ಞಾನದ ಬಗ್ಗೆ ನಮಗೆ ಹೆಚ್ಚು ಜ್ಞಾನ ಬಗ್ಗೆ ಹೊರತು ಬರೇ ಮರಣದ ಬಗ್ಗೆ ಜ್ಞಾನ ಬೇಡ. ಮರಣ ಅಂದ್ರೆ ಬರೇ ನಮ್ಮಿಂದ ಏನ್ ಮಾಡ್ತದೆ, ಅದು ಕಸ್ಕೊಳ್ಳೋದನ್ನೇ ನೋಡ್ತದೆ. ಸೊ ಹಾಗಾಗಿ ನಾವು ನೆಕ್ಸ್ಟ್ ನಾವು ನೋಡೋಣ. ಹೇಳ್ರಿ, ಲೈಫ್ ಈಸ್ ಆಲ್ ಅಬೌಟ್, ಹೇಳ್ರಿ ಎಲ್ಲರೂ ಹೇಳ್ರಿ, ಲೈಫ್ ಈಸ್ ಆಲ್ ಅಬೌಟ್ ಲಿವಿಂಗ್ ಫಾರ್ ಜೀಸಸ್ ಅಂಡ್ ಲಿವಿಂಗ್ ಫಾರ್ ಅದರ್ಸ್. ನೋಡ್ರಿ, ಇದು ಆತ್ಮಿಕ ಬೆಳವಣಿಗೆಯ ರಹಸ್ಯ. ನೀನ್ ಏನಾದ್ರೂ ನಿಜವಾಗಿ ಆತ್ಮಿಕವಾಗಿ ಬೆಳಿಬೇಕಂತ ಮನಸ್ಸು ಮಾಡಿದ್ರೆ ನೀನ್ ತಿಳ್ಕೊಳ್ಬೇಕು, ನಿನ್ನ ಜೀವಿತ ಇರೋದೇ ಕರ್ತನೆಗಾಗಿ ಜೀವಿಸುವುದಕ್ಕಾಗಿ, ಇನ್ನೊಬ್ಬರಿಗಾಗಿ ಜೀವಿಸೋದು, ನಿನಗಾಗಿ ಅಲ್ಲ. ಯಾವಾಗ ನೀವು ಈ ರೀತಿಯಾಗಿ ಜೀವಿಸ್ತೀರ, ಆಟೋಮೆಟಿಕ್ ಆಗಿ ಏನಾಗತ್ತೆ, ನಿನ್ನ ಒಳಗಡೆ ಏನಾಗತ್ತೆ, ಆತ್ಮಿಕವಾದ ಒಂದು ಬೆಳವಣಿಗೆ ಕಾಣ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ ಗೊತ್ತಾ, ನೀನ್ ತಿಳ್ಕೊಳ್ತಾ ಇದ್ದಿ ನಾನು ಬೆಳೀತಾ ಇದ್ದೀನಿ ಅಂತ. ಇಲ್ಲ, ನೀನ್ ಬೆಳೀತಾ ಇದ್ದಿ. ಇದು ಯಾವಾಗ ಈ ಮನೋಭಾವನೆ ಬರ್ತದೆ, ಅವಾಗ ನೀನು ಬೆಳಿತೀಯಾ, ಇನ್ನೊಬ್ರು ಬೆಳಿತೀಯ, ಇಡೀ ಚರ್ಚ್ ಬೆಳೀತಿರ್ತದೆ. ಬಟ್ ಇವತ್ತು ಹಂಗಿಲ್ಲ, ಬರೀ ಕಾಂಪಿಟೇಷನ್. ಸಭೆಯಲ್ಲಿ ಏನಿದೆ? ಕಾಂಪಿಟೇಷನ್. ಒನ್ನೆಸ್ ಇಲ್ಲ, ಐಕ್ಯತೆ ಇಲ್ಲ, ಬಟ್ ಏನಿದೆ? ಕಾಂಪಿಟೇಷನ್ ಇದೆ. ಇವರಿಗಿಂತ ಹೆಚ್ಚು ನಾನು ಬೆಳಿಬೇಕು, ಇವರಿಗಿಂತ ನಾನು ಜಾಸ್ತಿ ಅಭಿವೃದ್ಧಿ ಆಗಬೇಕು, ಇವರಿಗಿಂತ ದೊಡ್ಡ ಮನೆ ನಾನು ಕಟ್ಟಬೇಕು, ಇವರಿಗಿಂತ ದೊಡ್ಡ ಕಾರ್ ನಾನು ತಗೋಬೇಕು. ಕಾಂಪಿಟೇಷನ್. ಯಾವಾಗ ಈ ತರ ಕಾಂಪಿಟೇಷನ್ ನಮ್ಮಲ್ಲಿ ಬರ್ತದೆ, ಅವಾಗ ದೇವರಿಗೆ ಮಹಿಮೆ ಆಗುದಿಲ್ಲ. ನಾವ್ ಇದರಿಂದ ದೇವರಿಗೆ ಮಹಿಮೆ ಪಡಿಸಕ್ ಆಗುದಿಲ್ಲ. ದೇವರಿಗೆ ಮಹಿಮೆ ಯಾವಾಗ ಆಗತ್ತೆ? ನಮ್ಮ ಒಳಗಡೆ ದೈವಿಕವಾದ ಐಕ್ಯತೆ ಬಂದಾಗ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. ಬಟ್ ನಮ್ಮ ಒಳಗಡೆ ಕಾಂಪಿಟೇಷನ್ಗಳಿದ್ರೆ ಎಲ್ಲಿ ಮಹಿಮೆ ಆಗ್ತದೆ? ನಮ್ಮ ಜೀವಿತ ಇರೋದೇ ಕರ್ತನಿಗಾಗಿ ಜೀವಿಸುವುದಕ್ಕಾಗಿ, ಇನ್ನೊಬ್ಬರಿಗಾಗಿ ಜೀವಿಸುವುದು. ನಾವು ಜೀವಿಸ್ತಾ ಇದ್ದೀವಿ, ನಮ್ಮ ಒಳಗಡೆ ಗೊತ್ತಿಲ್ಲಂಗೆ ಕಾಂಪಿಟೇಷನ್ ಇದೆ. ಇವತ್ತು ಇವರು ಇಂಥ ಬಟ್ಟೆ ಹಾಕಿದ್ರ ನಾಳೆ ಇವ್ರಿಗಿಂತ ಚಲೋ ಬಟ್ಟೆ ನಾನು ಹಾಕಿ. ಇವ್ರು ಇಂಥ ಗಾಡಿಯಲ್ಲಿ ಬಂದ್ರೆ ನಾಳೆ ಇವ್ರಿಗಿಂತ ಚಲೋ ಗಾಡಿಯಲ್ಲಿ ಬರ್ತದೆ. ಹೌದಾ? ಗೊತ್ತಿಲ್ಲದೆ ಕಾಂಪಿಟೇಷನ್ ಬರ್ತದೆ. ನಾನು ಹೇಳ್ತೇನೆ, ಈ ಕಾಂಪಿಟೇಷನ್ ಅಲ್ಲಿ ಇದ್ರೆ ನಮ್ಮ ಒಳಗಡೆ ಐಕ್ಯತೆ ಬರುವುದಿಲ್ಲ. ಐಕ್ಯತೆ ಬರುವುದಿಲ್ಲ. ಒಂದ್ ತಿಳ್ಕೊಡ್ರಿ, ಜೀವಿಸುವ ಮೇಲೆ ತನಗಾಗಿ ಜೀವಿಸಬಾರ್ದು. ಅರ್ಥ ಮಾಡ್ಕೊಡ್ರಿ. ಪ್ರೀತಿ ಬಗ್ಗೆ, ಇನ್ನೊಬ್ಬರನ್ನ ಪ್ರೀತಿಸ್ಬೇಕು ಅನ್ನೋಂಥ ಬಗ್ಗೆ ನೀವು ಯಾರಾದ್ರೂ ಬೈಬಲ್ ಓದ್ಬೇಕಂದ್ರೆ ಯೋಹಾನನ್ ಬಗ್ಗೆ ಓದಿ. ಯೋಹಾನ ಯಾವಾಗಲೂ ಬೈಬಲ್ ಹೇಳ್ತದೆ ಕರ್ತನಿಗೆ ಪ್ರಿಯನಾದ ಶಿಷ್ಯನು. ಯಾಕೆ ಗೊತ್ತಾ? ಯಾಕೆಂದ್ರೆ ಅವನ್ ಲೈಫ್ ಲಾಂಗ್ ಕರ್ತನನ್ನೇ ಪ್ರೀತಿಸ್ತಾ ಇದ್ದ. ಬೇರೆ ಯಾರನ್ನು ಪ್ರೀತಿಸ್ತಿರ್ಲಿಲ್ಲ. ಕರ್ತನನ್ನ ಪ್ರೀತಿಸುದು, ಇತರನ್ನ ಪ್ರೀತಿಸುದು, ತನ್ನನ್ನು ಪ್ರೀತಿಸ್ತಿರ್ಲಿಲ್ಲ ಅವನು. ಸೀಕ್ರೆಟ್ ಅವನ್ ಲೈಫ್ ಅಲ್ಲಿ ನೋಡ್ರಿ, 12 ಜನ ಅಪೊಸ್ತಲರಲ್ಲಿ ನಾನು ಹೇಳ್ತೇನೆ ನೋಡ್ರಿ, ಲಾಸ್ಟಿಗೆ ಸತ್ತವನೇ ಯೋಹಾನ. ಎಲ್ಲರಿಗಿಂತ ಜಾಸ್ತಿ ಬದುಕದವನೇ ಯೋಹಾನ. ಯಾಕೆ? ಅವನಲ್ಲಿ ಒಂದಿತ್ತು, ಪ್ರೀತಿ. ಪೇತ್ರ ದೇವರಿಗಾಗಿ ವೈರಾಗ್ಯ ಇದ್ದ, ಆದ್ರೆ ಅವನಲ್ಲಿ ಕಾಂಪಿಟೇಷನ್ ಸ್ಪಿರಿಟ್ ಇತ್ತು. ಕೆಲವು ಸಾರಿ ನಾನೇ ಶ್ರೇಷ್ಠ ಆಗ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಕಾಂಪಿಟೇಷನ್ ಇತ್ತು. ಆದ್ರೆ ಯೋಹಾನ ಕಡೆ ಹಂಗಿರ್ಲಿಲ್ಲ. ಯಾವಾಗ್ಲೂ ಕ್ರಿಸ್ತನ ಎದೆಗೆ ಹೊರಗುದ ಅರ್ಥ ಅಂದ್ರೆ ಕ್ರಿಸ್ತನ ಹೃದಯವನ್ನ ಬಲ್ಲಾತನಾಗಿತ್ತು. ಅವನಿಗೆ ಮುದುಕನಾದಾಗ್ಲೂ ನಾವು ನೋಡ್ತೇವೆ, ಅವನನ್ನ ಒಂದು ದ್ವೀಪ ಐಲ್ಯಾಂಡ್ ಅಲ್ಲಿ ಇಟ್ಕೊಂಡು, ಲಕ್ಷದ್ವೀಪ ಐಲ್ಯಾಂಡ್ ಅಲ್ಲಿ ಇಟ್ಟಾಗ ಅವನಿಗೆ ಜನ ಕೇಳ್ತಿದ್ರು, ಗೊತ್ತಾ ನಿಮ್ಗೆ? ಏನಾದ್ರೂ ಹೇಳು. ಒಂದೇ ಹೇಳ್ತಿದ್ದ ಅವನ್. ಏನ್ ಗೊತ್ತಾ? ಇನ್ನೊಬ್ಬನ ಪ್ರೀತಿಸು. ನೋಡ್ರಿ, ಅವನೊಬ್ಬನೇ ಪೌಲ್ ಆದ್ಮೇಲೆ ಇವನೊಬ್ಬನೇ ನೆಕ್ಸ್ಟ್ ಜಾಸ್ತಿ ಪುಸ್ತಕ ಬರ್ದವನ್ ಬೈಬಲ್ ಅಲ್ಲಿ. ಏನ್ ಬರ್ದವನು? ಯೋಹಾನ್ ಬರೆದ ಸುವಾರ್ತೆ ಬರ್ದ, 3 ಪತ್ರಿಕೆ ಬರ್ದ, ಎಲ್ಲಕ್ಕಿಂತ ದೊಡ್ಡ ಪುಸ್ತಕ ಪ್ರಕಟಣೆ ಬರ್ದ. ಯಾಕೆ? ದೇವರು ಇವನಿಗೆ ಅಷ್ಟ ವಿಷಯಗಳನ್ನ ರಿವೀಲ್ ಮಾಡಿದ್ರು. ಯಾಕೆಂದ್ರೆ ಇವನಿಗೆ ಒಂದೇ ಗೊತ್ತಿತ್ತು, ಏನ್ ಗೊತ್ತಾ? ಇತರನ್ನ ಪ್ರೀತಿಸು. ಬಿಟ್ರಿ ಏನು ಗೊತ್ತಿರ್ಲಿಲ್ರಿ ಅವನಿಗೆ. ಪತ್ಮೋಸ್ ದ್ವೀಪದಲ್ಲಿ ಅವನ್ ಜೈಲಲ್ಲಿದ್ದಾಗ, ಎಲ್ಲೇ ಇದ್ದಾಗ ಯಾರೇ ಕೇಳಿದ್ರು ಒಂದೇ ಹೇಳ್ತಿದ್ದವನು, ಇನ್ನೊಬ್ಬರನ್ನ ಪ್ರೀತಿಸಿ.
ಅವನೊಂದು ಸ್ಲೋಗನ್ ಇದೆ, 1 ಯೋಹಾನ ಪತ್ರಿಕೆ ಅವನೊಂದು ಸ್ಲೋಗನ್ ಇದೆ. ಅದು ಸ್ಲೋಗನ್ ಹೆಂಗಿದೆ ಅಂದ್ರೆ, ಸ್ಲೋಗನ್ ಏನಂದ್ರೆ 3ನೇ ಅಧ್ಯಾಯದಲ್ಲಿ ನಿಮ್ಮ ಪ್ರಾರ್ಥನೆಗಳು ಸಫಲವಾಗ್ಬೇಕಾ, ನಿಮಗೆ ಯಾವಾಗ್ಲೂ ಜೀವಿತದಲ್ಲಿ ಸಮಾಧಾನ ಇರ್ಬೇಕಾದ್ರೆ ಒಂದು ಮಾಡ್ರಿ ಅಂತ ಹೇಳ್ತೀವಿ ನಾವು. ಬಹಳ ಜನರಿಗೆ ಸಮಾಧಾನ ಇರುವುದಿರಲ್ಲ, ಬರೇ ಕಳವಳ. ಬಹಳ ಜನರ ಪ್ರೇಯರ್ ನೆರವೇರುವುದಿಲ್ಲ, ಹೌದಾ? ಆದ್ರೆ ಅವ್ನು ಹೇಳ್ತಿದ್ದ, ನಿಮ್ಮ ಪ್ರೇಯರ್ ನೆರವೇರ್ಬೇಕಾ, ನಿಮ್ಮ ಜೀವಿತದಲ್ಲಿ ಸಮಾಧಾನದಿಂದ ಯಾವಾಗ ಇರ್ಬೇಕಾದ್ರೆ ಒಂದನ್ನು ಮಾಡಿರ್ತದೆ. ಏನ್ ಮಾಡ್ಬೇಕು ಅಂತ ಓದ್ತೀರಿ ಯಾರಾದ್ರು? ಎಲ್ಲಿ ಬರೋದು ಹೇಳ್ರಿ ನೋಡೋಣ, ಯಾವ ವಚನದಲ್ಲಿ? 3:11 ಇದೆಯಾ? ಏನಿದೆ? ಓಕೆ, ಇದು ಇದೆ. 19ನೇ ವಚನದ ಮೇಲೆ ಒಂದು ಹೆಡ್ಡಿಂಗ್ ಇದೆ, ಇದೆಯಾ? ಆ ಹೆಡ್ಡಿಂಗ್ ಬಹಳ ಓದಲ್ಲ ಜನ, ಅದನ್ನು ಓದ್ರಿ. ಈಗ ಏನಿದೆ? ಯೇಸುವಿನಲ್ಲಿ ನಂಬಿಕೆ ಇಟ್ಟು ಏನಂದ್ರೆ ಮನಸ್ಸಿಗೆ ಸಮಾಧಾನವು ಉಂಟಾಗುವುದಲ್ಲದೆ ಮತ್ತೇನಾಗುತ್ತೆ? ಹಲೋ, ನಿಮ್ಮ ಮನಸ್ಸಿಗೆ ಸಮಾಧಾನ ಉಂಟಾಗುವುದಲ್ಲದೆ ನಿಮ್ಮ ಪ್ರಾರ್ಥನೆ ಕೂಡ ದೇವರಿಗೆ ಕೇಳ್ತಾರಂತೆ. ಯಾವಾಗ? ಯಾವಾಗ್ರಿ? ಯಾವಾಗ? ನೀವು ಕರ್ತನಲ್ಲಿ ನಂಬಿಕೆ ಇಟ್ಟು ಪ್ರೀತಿಯಲ್ಲಿ ನಡೆದ್ರೆ ಮಾತ್ರ. ಕಾಂಪಿಟೇಷನ್ ಅಲ್ಲಿ ಇದ್ರೆ ತಿಳ್ಕೊಡ್ರಿ, ನಿಮ್ಗೆ ಯಾವಾಗ್ಲೂ ಸಮಾಧಾನ ಇರುವುದೇ ಇಲ್ಲ. ಬರೇ ಗಲಿಬಿಲಿ, ಬರೇ ಕಳವಳ, ಅಸಮಾಧಾನ, ನಿರಾಶೆ. ಯಾಕೆ? ಕಾಂಪಿಟೇಷನ್ಸ್ ಬರೀ. ನಾವು ನಮಗಾಗಿ ಜೀವಿಸ್ತಾ ಇರುತ್ತೆ ಅಷ್ಟೇ ನಮಗೆ ಗೊತ್ತಿದೆ ಹೊರತು ನಾವು ಇನ್ನೊಬ್ಬರಿಗಾಗಿ ಜೀವಿಸ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ನೀವೇನ್ ತಿಳ್ಕೊಂಡ್ರಿ? ದೇವರು ಇವತ್ತು ನನಗೆ ಕೊಡುವ ಆದಾಯ ಕೇವಲ ನನಗಾಗಿ, ನಾನ್ ಬದುಕುವುದಕ್ಕಾಗಿ. ಹಲೋ, ಇಲ್ಲ, ಅದು ತಪ್ಪು. ಇವತ್ತು ದೇವರು ನಿಮಗೆ ಜಾಸ್ತಿ, ಯಾಕೆ ದೇವರು ಆದಾಯ ಕೊಡ್ತಾ ಇದ್ದಾನೆ ಅಂದ್ರೆ ದೇವರು ನಿಮ್ಮಿಂದ ಜಾಸ್ತಿ ಕೇಳ್ತಾನೆ. ಗೊತ್ತಾ ನಿಮಗದು? ಗೊತ್ತಾ ನಿಮಗೆ ಯಾರಿಗಾದ್ರು? ನನಗೆ ದೇವರು ಏನೆಲ್ಲ ಜಾಸ್ತಿ ಕೊಡ್ತಾನೆ ಅದ್ರ ಬಗ್ಗೆ ಜಾಸ್ತಿ ಲೆಕ್ಕ ಕೇಳ್ತಾನೆ ದೇವರು. ದೇವ್ರು ಕೇಳ್ತಾನೆ, ನೀನು ಜಾಸ್ತಿ ಸಮಯ ಕೊಟ್ಟೆಪ್ಪ, ಏನ್ ಮಾಡಿದಿ ಅದ್ರ ಲೆಕ್ಕ ನಂಗೆ ಕೇಳ್ತಾನೆ. ಈಗ ಥಾಮಸ್ಗೆ 20,000 ಸ್ಯಾಲ್ರಿ ಅಂತ ತಿಳ್ಕೊಟ್ಟು, ಓಕೆ? ಈಗ 20,000 ರೂಪಾಯಿದಲ್ಲಿ ಏನ್ ಮಾಡಿದೆ ಆ ಲೆಕ್ಕ ಕೇಳ್ತಾರೆ. ಈಗ 40,000 ರೂಪಾಯಿ ಒಬ್ಬರಿಗಿದೆ, ದೇವ್ರು ಅವ್ರಿಗೆ ಜಾಸ್ತಿ ಲೆಕ್ಕ ಕೇಳ್ತಾರೆ. ಯಾಕೆ? ನಿನಗೆ ನಾನು ಕೊಡ್ತಾ ಇರೋದು ಕೇವಲ ನೀನ್ ಬದುಕಕ್ಕಲ್ಲ, ನಿನಗಾಗಿದೆ ಅಲ್ಲ. ಇಟ್ ಈಸ್ ಫಾರ್ ಕ್ರೈಸ್ಟ್ ಅಂಡ್ ಇಟ್ಸ್ ಫಾರ್ ಅದರ್ಸ್. ಅದು ಇತರರಿಗಾಗಿ ಮತ್ತೆ ಕ್ರಿಸ್ತನಿಗಾಗಿ. ಅದೇ ಬೈಬಲ್ ಅಲ್ಲಿ ಆದಿ ಸಭೆಯವರು ತಮಗೆ ಇದ್ದುದನ್ನ ಸ್ವಂತವಾಗಿ ಅಂತ ಎನಿಸ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಈ ಟೀಚಿಂಗ್ ಯಾವುದು? ಮತ್ತೊಬ್ಬರನ್ನ ಪ್ರೀತಿಸುವುದು, ಇನ್ನೊಬ್ಬರನ್ನ ಜಾಸ್ತಿ ಪ್ರೀತಿಸುವುದು, ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು. ಓಕೆ, ಇಲ್ಲಿ ನಾವು ನೋಡ್ತೇವೆ, ಇದೇ 3ನೇ ಅಧ್ಯಾಯದಲ್ಲಿ ನೀವು ಕೆಳಗಡೆ ಓದ್ತಾ ಹೋಗ್ರಿ, 23ನೇ ವಚನ. ಅದನ್ನೇ ಮೇಲಿದ್ದೇನೆ ಇಲ್ಲಿ ಹೇಳ್ತಾನ ಅವನು. 23ನೇ ವಚನ ಹೇಳ್ತದೆ, ದೇವರ ಆಜ್ಞೆ ಯಾವುದೆಂದರೆ ಪುರುಷರು ಜೋರಾಗಿ ಹೋದ್ರು, ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರವೇ. ಹಲೋ, ಒಬ್ಬರನ್ನೊಬ್ಬರು ಪ್ರೀತಿಸೋ ಅರ್ಥ ಏನ್ ಗೊತ್ತಾ? ಅವರಿಗಾಗಿ ನೀನು ಏನ್ ಬೇಡಕ್ಕೂ ರೆಡಿ. ಪ್ರೀತಿ ಎದ್ರಲ್ಲಿ ಗೊತ್ತಾಗ್ತದೆ? ಬ್ರದರ್, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೇನೆ, ಇದರಲ್ಲಿ ಗೊತ್ತಾಗ್ತದ? ಎದ್ರಲ್ಲಿ ಗೊತ್ತಾಗ್ತದೆ? ವೇರ್ ಈಸ್ ಯುವರ್ ಡೀಡ್ಸ್, ವೇರ್ ಈಸ್ ಯುವರ್ ವರ್ಕ್ ಆಫ್ ಲವ್? ಪ್ರೀತಿಯ ಕ್ರಿಯೆಗಳು ಎಲ್ಲಿದೆ? ಬಾಯಲ್ಲಿ ಇದೆ, ಬರೇ ಬಾಯಲ್ಲಿ ಎಲ್ಲರೂ ಹೇಳ್ತಾರೆ, ಆದ್ರೆ ಕೃತ್ಯದಲ್ಲಿ ತೋರಿಸುವುದಿಲ್ಲ. ನೀವು ಈ 3ನೇ ಅಧ್ಯಾಯ ಓದೋಗ್ರಿ, ಇದ್ರಲ್ಲಿ ನಾವು ಹೇಳೋದು ಒಂದೇ 16ನೇ ವಚನದಲ್ಲಿ, ಸಾಯಿರಿ. ಯಾರಿಗಾಗಿ? ನಿಮಗಾಗಿ ಅಲ್ಲ, ನಿಮ್ಮ ಸಹೋದರಿಗಾಗಿ, ನಿಮ್ಮ ಸ್ನೇಹಿತರಿಗಾಗಿ ಆದ್ರೂ ಸಾಯಿರಿ. ಅರ್ಥ ಏನು? ಅಷ್ಟು ಪ್ರೀತಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಪ್ರೀತಿಸ್ರಿ. ಒಂದು ವೇಳೆ ನೀವು ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು ನೀವು ಕ್ರಿಸ್ತನನ್ನು ತಿಳ್ಕೊಂಡೇ ಇಲ್ಲ, ನೀವು ದೇವರನ್ನ ಅರಿತೇ ಇಲ್ಲ. ಸೊ ನೀವು ಜೀವಿಸ್ತಾ ಇರೋದೇ ಇನ್ನೊಬ್ಬರಿಗಾಗಿ. ಅದಕ್ಕೆ ಯೇಸು ಹೇಗೆ ಪ್ರೀತಿಸಿದರು ಹಾಗೆ ನೀವು ಪ್ರೀತಿಸಿ. ನೋಡ್ರಿ,
100 ವರ್ಷಕ್ಕಿಂತ ಹೆಚ್ಚಾಗಿ ಮೇಲ್ಪಟ್ಟ ಮುದುಕ ಆಗಿದ್ದ ಯೋಹಾನ. ಆವಾಗ ಹೇಳೋದು ಒಂದೇ ಮಾತು, ಒಬ್ಬರನ್ನೊಬ್ರು. ಇವೆಲ್ಲ ಬರ್ದಿದ್ದು ಯಾವಾಗ? ಅವನು ಹಣ್ಣು ಮುದುಕನಾದಾಗ. ಯಾವುದು ಪತ್ರಿಕೆ? ಯೋಹಾನ ಪತ್ರಿಕೆ ಬರೆದಿದ್ದು. ಸುವಾರ್ತೆ ಬೇಗ ಬರದ, ಆದ್ರೆ ಈ ಪತ್ರಿಕೆ ಎಲ್ಲ ಬರೆಯುವುದು ತುಂಬಾ ಮುದುಕನಾದಾಗ. ಸಭೆ ಮೇಲೆ ಅವನಿಗೆ ಅತಿಯಾದ ಪ್ರೀತಿ ಇತ್ತು, ಸಭೆ ಮೇಲೆ ಅಷ್ಟು ಅವನಿಗೆ ಕಾಳಜಿ ಇತ್ತು. ಅದಕ್ಕಾಗಿ ದೇವರು ಅವನಿಗೆ 7 ಸಭೆಗಳ ಬಗ್ಗೆ ಪತ್ರ ಬರ್ಸ್ಲಿಕ್ಕೆ ಅವನ ಕಡೆ ಕೊಟ್ಟಿದ್ರು. 7 ಸಭೆಗಳಿಗೆ ನೀವು ಪತ್ರ ಬರಿ, ಯಾಕಂದ್ರೆ ಸಭೆ ಬಗ್ಗೆ ಅಷ್ಟು ಕಾಳಜಿ ಇತ್ತು. ಅಷ್ಟು ಸಭೆಯನ್ನ ಪ್ರೀತಿಸುವಂತ ವ್ಯಕ್ತಿ ಆಗಿದೆ. ಹಾಗಾದ್ರೆ ನಾವು ಹೇಗೆ ಪ್ರಾರಂಭಿಸಬೇಕು ಒಬ್ಬರನ್ನೊಬ್ಬರು ಪ್ರೀತಿಸುವುದು? ಎಲ್ಲಿಂದ ಪ್ರಾರಂಭಿಸ್ಬೇಕು? ನಿಮ್ ಫಸ್ಟ್ ಸ್ಟಾರ್ಟ್ ಫ್ರಮ್ ಯುವರ್ ಫ್ಯಾಮಿಲಿ. ನಿಮ್ಮ ಕುಟುಂಬದಿಂದ ಅದನ್ನು ಪ್ರೀತಿಸಿ, ಅದನ್ನ ಸ್ಟಾರ್ಟ್ ಮಾಡಿ. ಏನು? ಒಬ್ಬರನ್ನೊಬ್ಬರು ಇಲ್ಲದೆ ಅಲ್ಲ, ಪ್ರೀತಿಸು. ಸ್ಟಾರ್ಟ್ ಇನ್ ಅವರ್ ಹೌಸ್. ನಿಮ್ಮ ಮನೆಗಳಲ್ಲಿ ಅದನ್ನು ಪ್ರಾರಂಭಿಸಿ. ಗಂಡಂದ್ರು ಹೆಂಡತಿಯನ್ನು ಪ್ರೀತಿ. ಬೈಬಲ್ ಕ್ರಿಸ್ತನು ಹೆಂಗೆ ನಿಮ್ಮನ್ನು ಪ್ರೀತಿಸಿದಾರೋ ಹಾಗೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿ. ಹೆಂಡತಿಯರು ತಂದೆಯಾದ ದೇವರಿಗೆ ಕ್ರಿಸ್ತನು ಹೇಗೆ ಅಧೀನನಾಗಿ ಪ್ರೀತಿಸನು ಹಾಗೆ ನಿಮ್ಮ ಗಂಡನಿಗೆ ಅಧೀನನಾಗಿ ಪ್ರೀತಿಸಿ. ಮಕ್ಕಳೇ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸ್ರಿ. ಅಂದ್ರೆ ನೀವು ಕುಟುಂಬದಿಂದ ಪ್ರಾರಂಭಿಸ್ರಿ, ಅದು ಸಭೆಯಲ್ಲಿ ಆಟೋಮೆಟಿಕ್ ಆಗಿ ಬರ್ತದೆ. ಆಲ್ಮೋಸ್ಟ್ ಎಲ್ಲರೂ ಕುಟುಂಬದಲ್ಲಿ ಪ್ರಾರಂಭಿಸಿದ್ದಾರೆ, ಬಟ್ ಸಭೆಯಲ್ಲಿ ಬರ್ತಾ ಇಲ್ಲ. ನೀವೇನ್ ತಿಳ್ಕೊಂಡಿದ್ರಿ? ನಿಮ್ಮ ಫ್ಯಾಮಿಲಿ ಅಷ್ಟೇ ನಿಮ್ ಫ್ಯಾಮಿಲಿ, ಇವು ಎಲ್ಲ ಬೇರೆಯವ್ರ ಫ್ಯಾಮಿಲಿ. ಅದೇ ಮೆಂಟಾಲಿಟಿ ಇದೆ ನಿಮಗಲ್ಲ? ಇದೇ ಇಲ್ರಿ, ಸತ್ಯವಾಗಿ ಹೇಳ್ರಿ. ನಿಮ್ಮ ಕುಟುಂಬ ಅಷ್ಟೇ ನಿಮ್ಮ ಕುಟುಂಬ, ಇಲ್ಲಿ ಬಂದಿದ್ದೆಲ್ಲ ನಮ್ದಲ್ಲ, ಇದು ಅವ್ರವ್ರದ್ದು. ಇದು ನಿಮ್ಮ ಮೆಂಟಾಲಿಟಿ. ಎಲ್ಲಿ ತನಕ ಈ ಮೆಂಟಾಲಿಟಿ ನಿಮ್ಮಲ್ಲಿ ಇರ್ತದೆ, ಅಲ್ಲಿ ತನಕ ದೇವರು ಈ ಸಭೆಯಲ್ಲಿ ಮಹಿಮೆ ಹೊಂದುದಿಲ್ಲ. ದೇವರು ಈ ಸಭೆಯಲ್ಲಿ ಮಹಿಮೆ ಹೊಂದುದು ಯಾವಾಗ? ನೀವೆಲ್ಲ ತಿಳ್ಕೊಳ್ಬೇಕು, ನನ್ನ ಕುಟುಂಬ ಇದು, ಇಡೀ ಸಭೆ ನನ್ನ ಕುಟುಂಬ. ಯಾವಾಗ ಈ ಮೆಂಟಾಲಿಟಿ ಬರ್ತದೆ, ಆಗ ಕರ್ತನು ಇಲ್ಲಿ ಮಹಿಮೆ ಹೊಂದ. ಇದೇ ಸಭೆ ರೀ, ಒಂದು ಫ್ಯಾಮಿಲಿ, ಒಂದೇ ಕುಟುಂಬ. ಈಗ ನೋಡ್ರಿ, ಈಗ ಹರ್ಷ ಹೋಗ್ತಾ ಇದ್ದ ಅವ ಆಗ್ತಾ, ಈಗ ನೀವು ಯಾರದ ಹತ್ರ ಕೆಲವರು ಯಾವಾಗ ಬರ್ತದೆ ನಿಮಗೆ? ಈಗ ಯಾರೋ ನಿಮ್ಮ ಮನೆಗೆ ಮಗಳೇ ತವ್ರ ಮನೆಗೆ ಹೊಂಟ, ಗಂಡನ ಮನೆಗೆ ಹೊಂಟ ಬರ್ತದಲ್ಲ. ನಿಮ್ಮ ಮಕ್ಕಳು ಹೆಣ್ಮಕ್ಳು ಈಗ ನಿಮ್ಮನ್ನ ಬಿಟ್ಟು ಹೊಂಟ್ರೆ ಏನ್ ಮಾಡ್ತೀರಿ? ಬಿಡೋ ಅಂತ ಹೇಳ್ತೀರಿ, ರೋಡ್ ತುಂಬಾ ಒಳ್ಳಾಡ್ತೀರಿ ಅಳ್ತಾ. ಯಾಕೆ? ಅದು ನಿಮ್ ಫ್ಯಾಮಿಲಿ. ಉಳಿದಿದ್ದು ಅವ್ರವ್ರ ಫ್ಯಾಮಿಲಿ. ನಿನ್ನೆ ರಾತ್ರಿ ಅವ್ರು ಬಂದು ಪ್ರೇಯರ್ ಮಾಡಿಸ್ಕೊಂಡ್ರು, ಇಬ್ರು ಬಂದಿದ್ರು. ಎಲ್ಲ ಪ್ರೇಯರ್ ಮಾಡಿ ಕಳ್ಸಿದ್ಮೇಲೆ ನಾನು ಹೆಂಡತಿ ಕೆಳಗೆ ಹೋಗ್ಬಿಟ್ಟು ಬಂದು ಮೇಲೆ ಬಂದು ನಾನು ತಪ್ಕೊಂಡು ಹಾಕ್ತಾನೆ. ಯಾಕೆ? ಅಯ್ಯೋ ಬಿಟ್ಟು ಹೋಗ್ತಾ ಇದ್ದಾರೆ. ಆಟೋಮೆಟಿಕ್ ಆಗಿ ಬರ್ತದೆ. ಯಾಕೆ ಗೊತ್ತಾ? ಪಾಸ್ಟ್ರಿಗೆ ಎಲ್ಲ ಫ್ಯಾಮಿಲಿ ಎಲ್ಲರೂ ಏನಾಗಿದ್ರೆ ಅವ್ರ ಫ್ಯಾಮಿಲಿ. ನನಗೆ ನಮ್ಮ ಫ್ಯಾಮಿಲಿ ಅಲ್ಲ, ಇಡೀ ಚರ್ಚೆ ಏನಾಗ್ತದೆ ನನ್ನ ಫ್ಯಾಮಿಲಿ ಅಂತ ನಾವು ತಿಳ್ಕೊಂಡು. ಒಬ್ರು ಮಿಸ್ ಆಗೋಂಟ್ರು ಅಂದ್ರೆ, ಒಬ್ರು ಏನಾದ್ರು ನೀವು ಟ್ರಾನ್ಸ್ಫರ್ ಆಗಿ ಹೋಗ್ರಿ, ಬೇರೆ ಊರಿಗೆ ಹೋಗ್ರಿ, ನಿಮಗ್ ದುಃಖ ಆಗ್ತದೆ ಗೊತ್ತಿಲ್ಲ, ಆದ್ರೆ ಪಾಸ್ಟರ್ ನಮಗೆ ಏನಾಗ್ತದೆ ಅವಳು ಬರ್ತದೆ. ಯಾಕೆ? ತಂದೆ ತಾಯಿಗಳಾಗಿರ್ತೇವೆ, ಮಕ್ಕಳಂಗೆ ಪ್ರೀತಿಸ್ತಿರ್ತಾರೆ. ಎಂಥವ್ರ ಕಷ್ಟ ಎಷ್ಟು, ಕೆಲವರು ಹೊರಟಿರ್ತಾರೆ, ಕೆಲವರು ಸಾಫ್ಟ್ ಇರ್ತಾರೆ. ಈಗ ನಿಮ್ಮ ಮಕ್ಕಳು ಎಲ್ಲರೂ ಒಂದೇ ರೀತಿ ಇರ್ತಾರ? ನಿಮ್ ಮಾತು ಕೇಳೋದಿಲ್ಲ, ಆದ್ರೆ ಎಲ್ಲರೂ ಪ್ರೀತಿಸ್ತೀರಿ. ಸೇಮ್ ಆ ಪ್ರೀತಿಯ ಹೃದಯ ಸಭೆಯಲ್ಲಿ ಬರ್ಬೇಕು. ಒಬ್ರನ್ನೊಬ್ರು ಪ್ರೀತಿಸುವ ಹಂಗಿನಲ್ಲಿರ್ಬೇಕು. ಯಾವಾಗ ನಾವ್ ಇದನ್ನ ಮಾಡ್ತೇವೆ ತಿಳ್ಕೊಡ್ರಿ, ಅವಾಗ ಏನಾಗುತ್ತೆ? ಇಡೀ ಸಭೆ ಕರ್ತನಿಗೆ ಮಹಿಮೆ ಪಡಿಸ್ತದೆ. ಆಗ ಈ ಸಭೆಯಲ್ಲಿ ದೇವರ ಪ್ರಭಾವ, ದೇವರ ಮಹಿಮೆನ ನೋಡ್ಲಿಕ್ಕೆ ಪ್ರಾರಂಭಿಸ್ತದೆ. ಎಲ್ಲಿ ತನಕ ನಾವು ಒಂದಲ್ಲ, ನಾವು ಬೇರೆ ಅವ್ರು ಬೇರೆ ಅಂತ ತಿಳ್ಕೊಡ್ರಿ, ಆಗ ದೇವರು ಈ ಸಭೆ ಮೂಲಕ ಮಹಿಮೆ ಹೊಂದಿದೆ. ಸೊ ಅದಕ್ಕಾಗಿ ಕ್ರಿಸ್ತನು ನಿಮ್ಮನ್ನು ಹೇಗೆ ಪ್ರೀತಿಸಿದಾನೋ ಹಾಗೆ ಸಭೆನ ಪ್ರೀತಿಸಿ, ಜನರನ್ನ ಪ್ರೀತಿಸಿ. ನಾನು ಹೇಳ್ತೇನೆ ನೋಡ್ರಿ, ಅವಾಗ ನಿಜವಾದ ಸೆಲೆಬ್ರಿಟಿಗಳು ನೀವೇ ಆಗ್ತೀರಿ ಗೊತ್ತಾ? ನಾನು ಹೇಳ್ತೇನೆ ನೋಡ್ರಿ, ಲೋಕದ ಜನರ ಹತ್ರ ಹಣ ಇದ್ದಾಗ ಅವ್ರು ಸೆಲೆಬ್ರಿಟಿಗಳಂತಾಗಿ ಜೀವಿಸ್ತಾರೆ. ಯಾಕೆ? ಅವ್ರು ತಮಗಾಗಿ ಜೀವಿಸ್ತಾ ಇದ್ದಾರೆ. ಬಟ್ ಚರ್ಚಲ್ಲಿ ಕೂಡ ಅವ್ರಿಗಿಂತ ಶ್ರೀಮಂತರು ಇದ್ರು ಕೂಡ ಅವ್ರು ಸೆಲೆಬ್ರಿಟಿ ತರ ಜೀವಿಸುವುದಿಲ್ಲ. ಯಾಕೆ ಹೇಳ್ರಿ? ನಿಮ್ಗೆ ಗೊತ್ತಾ? ಅವರಿಗಾಗಿ ಜೀವಿಸ್ತಿರೋದು. ನಿನ್ನೆ ನಾನು ಹುಬ್ಳಿಗೆ ಹೋಗಿದ್ದೆ, ಅಲ್ಲೇ ನಮ್ಮೊಬ್ಬರು ಸ್ನೇಹಿತರು ನಮಗೆ ಸಿಕ್ಕು. ಜಸ್ಟ್ ಅವ್ರು ಮಾತಾಡೋದು, ಅವ್ರನ್ನ ನೋಡಿದ್ರೆ ಸ್ಕೂಟಿಯಲ್ಲಿ ಪಟ ಅಡ್ಡಾಡ್ತಿರ್ತಾನ. ನನಗೆ ಬಂದು ನಂಗೆ ಮಾತಾಡ್ಸಿ ಸಿಕ್ಕು. ಆಮೇಲೆ ದೇವಕುಮಾರ್ ಅಂತ ನೋಡ್ಲಿಕ್ಕೆ ಸಿಂಪಲ್ ಆಗಿ ಸ್ಕೂಟಿಯಲ್ಲಿ ಅಡ್ಡಾಡ್ತಾನೆ, ಬಟ್ ಅವ್ನು ಸೆಲೆಬ್ರಿಟಿಗಿಂತ ಶ್ರೀಮಂತ. ನಿಮ್ಗೆ ಗೊತ್ತ? ಕೋಟಿಗಟ್ಲೆ ಆಸ್ತಿ ಇದೆ ಅವನಿಗೆ, ಕೋಟಿ. ಸ್ಕೂಟಿಯಲ್ಲಿ ಅಡ್ಡಾಡ್ತಾನೆ. ಅವ್ನು ಮನಸ್ಸು ಮಾಡಿ ಸೆಲೆಬ್ರಿಟಿ ತರ ಏನ್ ಮಾಡ್ಬೋದಿತ್ತು? BMW ಕಾರಲ್ಲಿ. ಆದ್ರೆ ಬಾಲಿವುಡ್ ಸೆಲೆಬ್ರಿಟಿ, ಬಾಲಿವುಡ್ ಅಲ್ಲಿ ಯಾರೋ ಒಂದು ಫಿಲ್ಮ್ ಮಾಡಿದ್ರೆ BMW ಅಡ್ಡಾಡ್ತಾರ ಅವ್ರು.
ದುಡ್ಡು ಇರ್ತದೆ ಇಲ್ಲ ಗೊತ್ತಿಲ್ಲ ಅವ್ರ ಕಡೆ, ಸೆಲೆಬ್ರಿಟಿ ತರ ಜೀವಿಸ್ತಾರ. ಬಟ್ ನಿಜವಾದ ಸೆಲೆಬ್ರಿಟಿಗಳು ಯಾರಂದ್ರೆ ಅವರು ತಮಗಿದ್ರು ಇನ್ನೊಬ್ಬರಿಗಾಗಿ ಜೀವಿಸ್ತಾರೆ. ತಮ್ಮ ಹತ್ರ ಏನಿದ್ರು ತಮಗೋಸ್ಕರ ಇಟ್ಕೊಳ್ಳೋದಿಲ್ಲ, ಇನ್ನೊಬ್ಬರಿಗನ್ನ ದಾನ ಮಾಡ್ತಾರೆ. ನಿಜವಾದ ಸೆಲೆಬ್ರಿಟಿ ಅವರು. ಸೆಲೆಬ್ರಿಟಿ ಲೈಫ್ ಹೆಂಗಿರ್ತದೆ ಗೊತ್ತಾ ನಿಮ್ಗೆ? ಬೈಬಲ್ ತೋರಿಸ್ಲಾ ಬೇಕಾ ಯಾರಿಗಾದ್ರು? ಸೆಲೆಬ್ರಿಟಿ ಹೆಂಗೆ ಜೀವಿಸ್ತಾನೆ ಅಂತ ನಿಜವಾದ ಸೆಲೆಬ್ರಿಟಿ ಯಾರು ಗೊತ್ತಾ? ಬೈಬಲ್ ತೆಗೆದು ಹೇಳ್ತಾರೆ. 2 ಕೊರಿಂಥ. ನಿಜವಾದ ಸೆಲೆಬ್ರಿಟಿ ಲೈಫ್ ಹೆಂಗಿರ್ತದೆ ಬೈಬಲ್ ಅಲ್ಲಿದೆ. 2 ಕೊರಿಂಥ ತೆಗೆದು 11ನೇ ಅಧ್ಯಾಯ ತೆಗೆದು. ಇಲ್ಲಿ 27ನೇ ವಾಕ್ಯ ಓದೋಣ. 27ರಿಂದ 33 ತನಕ ಒಬ್ರು ಹೋದ್ರಿ, ಯಾರು ಪುರುಷರಲ್ಲಿ? ಯಾವ ಚಿಂತೆ ರೀ? ಎದ್ರ ಬಗ್ಗೆ ಚಿಂತಿಸ್ತಾ ಇದ್ದಾನೆ ಅವನು? ಯಾರಾದ್ರೂ ನಾವು ಚಿಂತೆ ಮಾಡ್ತೀನಿ, ನಿದ್ರೆ ಮಾಡ್ತೀನಿ, ಚರ್ಚ್ ಬಗ್ಗೆ ಚಿಂತಿಸಿ ನಿದ್ರೆನೇ ಬರ್ತಾರೆ ಅನ್ನೋರು ಯಾರು ಇದ್ದೀರಾ? ನಿಮ್ಮ ಸಾಲ EMI ಬಂದಾಗ ಮಾತ್ರ ನಿದ್ರೆ ಬರಲ್ಲ. ಯಾಕೆ? ಅಷ್ಟು ಟೆನ್ಷನ್. ನಿಮಗೋಸ್ಕರ ಚಿಂತೆ ಮಾಡ್ತೀವಿ. ಆದ್ರೆ ಯಾರಾದ್ರೂ ಸಭೆ ಬಗ್ಗೆ ಚಿಂತೆ ಮಾಡಿ ಮಲಗದಿದ್ದೀರಾ? ನಾನ್ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾವು ಚರ್ಚಿಗೋಸ್ಕರ ಚಿಂತೆ ಮಾಡಿದ್ರೆ ನಿದ್ರೆ ಬರೋದು. ಆದ್ರೆ ಸೆಲೆಬ್ರಿಟಿ ಅಂದ್ರೆ ಇವರೇ ರೀ. ಯಾರು? ಸಭೆಗಾಗಿ ಚಿಂತಿಸಿದ ನಿದ್ರೆ ಬರಲ್ಲ. ಮಹೇಶ್ ಹೋದ್ರಿ, ಬಲವಿಲ್ಲದವನಾದರೆ ಚರ್ಚ್ ಅಲ್ಲಿ ಯಾರ್ಯಾದ್ರೂ ಬಲ ಇಲ್ಲ, ಅವ್ರ ಸಂಗಡ ನಾನು ಹಂಗೆ ಇರ್ತೇನೆ ಹೊರತು ಅವ್ರ ಮುಂದೆ ಬಲವಿದ್ದವನಂಗೆ ಇರುವುದಿಲ್ಲ. ಯಾರಾದ್ರೂ 100 ರೂಪಾಯಿ ಶರ್ಟ್ ಹಾಕೊಂಡ್ ಬಂದಾಗ ಅವ್ರ ಮುಂದೆ 10,000 ರೂಪಾಯಿ ಶರ್ಟ್ ಹಾಕೊಂಡು ಇರುವುದಿಲ್ಲ. ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್, ಯಾವನಾದ್ರೂ ನಾನು ಅವ್ರಿಗೋಸ್ಕರ ಕಷ್ಟ ಪಡೋದಿಲ್ವಾ, ಅಳುವುದಿಲ್ವಾ? ನಾವೇನ್ ಮಾಡ್ತೇವಿ? ಯಾವಾರ ಪಾಪ ಮಾಡ್ರಿ ಅನುಭವಿಸ್ತಾನಿರು, ನಗ್ತೇವಿ, ಗೇಲಿ ಮಾಡ್ತೇವಿ. ಬಟ್ ಅವ ಗೇಲಿ ಮಾಡ್ತಿರ್ಲಿಲ್ಲ. ಪಾಪ ಮಾಡದವನ್ ಅಳ್ತಿದೆ ಎಲ್ಲ ಗೊತ್ತಿಲ್ಲ, ಬಟ್ ಇವನಿಗೋಸ್ಕರ ಪೌಲ್ ಅಳ್ತಿದ್ದ. ಇವನು ರಿಯಲ್ ಸೆಲೆಬ್ರಿಟಿ. ನೆಕ್ಸ್ಟ್, ನಾನು ಸುಳ್ಳು ಹೇಳುದು, ಅವನು ಹೇಳ್ತಾ ಇದ್ದಾನೆ, ಪ್ರಾಮಾಣಿಕವಾಗಿ ಹೇಳ್ತೇನೆ ಪೌಲನಾದ, ನಾನು ಸುಳ್ಳು ಹೇಳುವುದಿಲ್ಲ. ಯಾರು ಇವನು? ಚರ್ಚಲ್ಲಿ ಗತಿ ಇಲ್ಲವನ ಇವನು? ನಿಜವಾಗಿ ಹೇಳ್ಬೇಕಾದ್ರೆ ಒಂದು 23ನೇ ವಚನದಲ್ಲಿ ನೀವು ಓದೋದಾದ್ರೆ, ಸೇವಕರ ಬಗ್ಗೆ ನೋಡೋದಾದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದೇನೆ ಅಂತ ಹೇಳ್ತಾನಲ್ಲಿ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟಿದ್ದೇನೆ, ಹೆಚ್ಚಾಗಿ ಸೆರೆಮನೆ ಒಳಗಡೆ ಬಿದ್ದಿದ್ದೇನೆ. ಮಿತಿ ಮೀರಿ ಬೆಚ್ಚಗಳನ್ನ ತಿಂದೇನೆ. ಅಷ್ಟೇ ಅಲ್ಲ, ಅನೇಕ ಸಾರಿ ಮರಣದ ಬಾಯಿ ಒಳಗಡೆಯಿಂದ ಸಿಕ್ಕಿಕೊಂಡೆ. ಮತ್ತಿಲ್ಲಿ ಏನ್ ಹೇಳ್ತಾರೆ ಹೇಳ್ರಿ? 5 ಸಾರಿ. ಎಷ್ಟು ಸಾರಿ ರೀ? ಎಷ್ಟು ಸಾರಿ? 5 ಸಾರಿ ಯಹೂದರಿಂದ ನನಗೆ ಒಂದು ಕಡಿಮೆ ಎಷ್ಟು ಏಟುಗಳು ಬಿದ್ದು ಅಂತೆ? ಎಷ್ಟ್ರಿ? 40 ಏಟು ಯೇಸುಸ್ವಾಮಿ ಒಂದ್ಸಾರಿ ಬಿತ್ತು. ಪೌಲನಿಗೆ 40 ಏಟು ಎಷ್ಟು ಸಾರಿ ಬಿತ್ತು? ಅರ್ಥ ಹೇಳ್ರಿ. ಯೇಸು ಕ್ರಿಸ್ತನಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟ, ನೀವು ಬಾಧೆ ಪಟ್ಟಿದ್ದಾನೆ. ಯಾರು? ಯೇಸು ಸ್ವಾಮಿ ಒಂದೇ ಸಾರಿ ಹೊಡೆದ್ರಲ್ಲ ಚಡಿಗಳಿಂದ. 40 ಸಾರಿ ಒಂದ್ಸಾರಿ ಬಿತ್ತವ್ರಿಗೆ. ಆದ್ರೆ 40 ಸಾರಿ ಇವ್ಗೆ ಎಷ್ಟು ಸಾರಿ ಬಿದ್ದಿದೆ? ಇಮ್ಯಾಜಿನ್ ಮಾಡ್ರಿ. 5 ಟೈಮ್ಸ್ 5 ಸಾರಿ ಹೊಡೆಸ್ಕೊಂಡಿದ್ದಾನೆ. ಎಷ್ಟೆಷ್ಟು? 40 ಏಟುಗಳು, ಚಡಿ ಏಟುಗಳು. ರಿಯಲ್ ಸೆಲೆಬ್ರಿಟಿ. ಯಾರಿಗೆ ಹೊಡೆಸ್ಕೊಂಡ? ಯಾರಿಗೆ ಹೊಡೆಸ್ಕೊಂಡ ಹೇಳ್ರಿ, ಮಾತಾಡ್ರಿ.
ತನಗೋಸ್ಕರ ಅಲ್ರಿ, ಕ್ರಿಸ್ತನಿಗೋಸ್ಕರ, ಸಭೆಗೋಸ್ಕರ. ಇವನು ನಿಜವಾದ ಸೆಲೆಬ್ರಿಟಿ. ಇಂಥ ಸೆಲೆಬ್ರಿಟಿಗಳು ಯಾರಿದ್ದೇವೆ ಇಲ್ಲಿ ನಾವು ಹೇಳಿ? ಯಾರ ಇದೇವಾ? ಸಭೆಗಾಗಿ ಚಿಂತಿಸುವುದಿಲ್ಲ, ಇನ್ನೊಬ್ಬರಿಗಾಗಿ ಅಳೋದಿಲ್ಲ, ಇನ್ನೊಬ್ಬರು ಪಾಪ ಮಾಡಂತ ನಮ್ಮ ಕಣ್ಣಲ್ಲಿ ನೀರು ಬರುವುದಿಲ್ಲ, ಇನ್ನೊಬ್ಬರು ರೋಗದಲ್ಲಿ ಬಿದ್ದರೆ ನಮ್ಮ ಕಣ್ಣಲ್ಲಿ ನೀರು ಬರುವುದಿಲ್ಲ. ಯಾಕೆಂದ್ರೆ ನಾವು ಒಂದೇ ಶರೀರ ಅಂತ ತಿಳ್ಕೊಂಡಿಲ್ಲ. ಅದೇ ನಿಮ್ಮ ಕೈಗೆ ನೋವು ಆದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ, ನಿಮ್ಮ ಮಕ್ಕಳಿಗೆ ನೋವು ಆದ್ರೆ ನಿಮ್ಮ ಕಣ್ಣಲ್ಲಿ ನೋವು ಬರ್ತದೆ. ಎಲ್ಲವೂ ನಿಮ್ಮ ಫ್ಯಾಮಿಲಿಯಲ್ಲಿ ಆದ್ರೆ ಅಷ್ಟೇ. ಆದ್ರೆ ಕ್ರಿಸ್ತನ ಶರೀರದಲ್ಲಿ ಇಡೀ ಸಭೆಗೆ ಬರುವ ಕುಟುಂಬಗಳಲ್ಲಾದ್ರೆ ನಾವೇನ್ ಮಾಡುದಿಲ್ಲ, ಚಿಂತೆ ಮಾಡುದಿಲ್ಲ. ಯಾಕೆ? ನಾವೆಲ್ಲರೂ ನಮಗಾಗಿ ಜೀವಿಸ್ತಾ ಇದ್ದೀವಿ. ನಮ್ಮೆಲ್ಲರೂ ನಮಗೋಸ್ಕರ ಜೀವಿಸ್ತಾರೆ. ಪೌಲ ಹೇಳ್ತಾನೆ, ನಾನ್ ನನಗಾಗಿ ಜೀವಿಸ್ತಾ ಇಲ್ಲ, ಸಭೆಗಾಗಿ ಜೀವಿಸ್ತಾ ಇದ್ದೇನೆ, ಕ್ರಿಸ್ತನಿಗಾಗಿ ಜೀವಿಸ್ತಾನೆ. ಅವನು ಒಂದೊಂದು ವಚನಗಳು ಹೋದ್ರೆ ಎಷ್ಟು ಕಣ್ಣಲ್ಲಿ ನೀರು ಬರ್ಬೋದು ಅಲ್ಲ. ಇವನು ರಿಯಲ್ ಸೆಲೆಬ್ರಿಟಿ. ಅದಕ್ಕಾಗಿ ದೇವರು ಇವನಿಗೆ ಮತ್ತೆ ಯೋಹಾನನಿಗೆ ಸಭೆ ಬಗ್ಗೆ ಅಷ್ಟು ಕಾಳಜಿ ಇತ್ರಿ, ಅಷ್ಟು ಪ್ರೀತಿ ಇತ್ತು. ಯಾವಾಗಲೂ ಸಭೆ ಬಗ್ಗೆ ಚಿಂತಿಸೋರಾಗಿದ್ರು. ಅದಕ್ಕೆ ಇವರಿಬ್ಬರ ಬಗ್ಗೆ ನೀವು ನೋಡ್ರಿ, ಪ್ರೀತಿ ಬಗ್ಗೆ ಹೇಳ್ತಾನೆ ಪೌಲ ಹೇಳಿದ್ದೆ ಯೋಹಾನ್ ಹೇಳ್ತಾನೆ, ಯೋಹಾನ್ ಹೇಳಿದ್ದೆ ಪೌಲ ಹೇಳ್ತಾನೆ. ಇವರಿಬ್ರು ಕ್ರಿಸ್ತನನ್ನ ಬಹಳ ಪ್ರೀತಿಸೋರು, ಸಭೆನ ಜಾಸ್ತಿ ಪ್ರೀತಿಸೋರು. ಯಾರು? ಪೌಲ ಅಂಡ್ ಯೋಹಾನ್. ಅದಕ್ಕಾಗಿ ಇವರೇ ಬೈಬಲ್ ಅಲ್ಲಿ ಹೆಚ್ಚು ಪುಸ್ತಕ ಇವರೇ ಇಬ್ಬರೇ ಬರ್ತಿದ್ರು. ನೆಕ್ಸ್ಟ್ ಫಸ್ಟ್ ಪೌಲ ಬರೆದ, ನೆಕ್ಸ್ಟ್ ಯೋಹಾನನೇ. ಯಾಕೆ? ಅದು ಸಭೆಗಳಿಗೋಸ್ಕರ, ಸಭೆಗಾಗಿ. ಸೊ ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ, ನಾವೆಲ್ಲರೂ ಕ್ರಿಸ್ತನ ಅಂಗಗಳು. ಓಕೆ, ನಾನು ಇನ್ನೊಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. ನೆಕ್ಸ್ಟ್ ಯಾವ್ದು ಗೊತ್ತಾ? ಡೈ ಫಾರ್ ಸೆಲ್ಫ್ ಅಂಡ್ ಲಿವ್ ಫಾರ್ ಅದರ್ಸ್. ನಾವೇನಾಗ್ಬೇಕಂತೆ? ನಮಗೋಸ್ಕರ ನಾವು ಸಾಯ್ಬೇಕಂತೆ. ಯಾರಿಗೋಸ್ಕರ ಬದುಕ್ಬೇಕಂತೆ? ಯಾರಿಗೋಸ್ಕರ ರೀ? ಇತರರಿಗೋಸ್ಕರ. ಓಕೆ, ನೆಕ್ಸ್ಟ್ ಇನ್ನೊಂದು ಹೌದು. ನಾವೆಲ್ಲ ಏನಾಗಿದ್ದೇವೆ ರೀ? ಜೀವವುಳ್ಳ ಕಲ್ಲುಗಳು. ಪಕ್ಕದವ್ರಿಗೆ ಹೇಳ್ರಿ, ಇದು ಬೈಬಲ್ ಬಯಸ್ತದೆ ನಾವೆಲ್ಲ ಜೀವವುಳ್ಳ ಕಲ್ಲುಗಳಾಗಬೇಕಂತ. ಬಟ್ ನಾವು ಜೀವವುಳ್ಳ ಕಲ್ಲುಗಳು ಯಾವಾಗ ಆಗ್ತೇವಿ? ನಿಮ್ಗೆ ಗೊತ್ತಾ? ಯಾರಿಗೆ ಜೀವವುಳ್ಳ ಕಲ್ಲು ಅಂದ್ರು ಗೊತ್ತಾ? ಯೇಸುಗೆ. 1 ಪೇತ್ರ ತೆಗಿರಿ, 1 ಪೇತ್ರ 2:5 ಹೋದ್ರಿ ಬೇಗ. ಹಲೋ, ಎಲ್ರು ಹೇಳ್ರಿ, ನೀವೆಲ್ಲ ಎದಕ್ಕೆ ಕಟ್ಟಲ್ಪಡ್ತಾ ಇದ್ದೀರಿ? ಪಕ್ಕದವ್ರಿಗೆ ಹೇಳ್ರಿ, ಅದಕ್ಕೆ ಅಂದ್ರೆ ಏನು? ಮಂದಿರ ಅಂದ್ರೇನು? ಆಲ್ರೆಡಿ ದೇವಾಲಯ ಇದೆ ಅಲ್ಲ. ಯಾವ ದೇವಾಲಯ ಬಗ್ಗೆ ಮಾತಾಡ್ತಾರೆ ಸ್ವಾಮಿ? ದೇಹವೆಂಬ ದೇವಾಲಯ, ಪವಿತ್ರಾತ್ಮನ ಗರ್ಭಗುಡಿ ಯಾರಂತೆ? ನಾವು. ಯೇಸು ಹೇಳ್ತಾರೆ, ಹಾಗಾದ್ರೆ ಸಭೆಯಾಗಿ ನಾವು ಬಂದಿದೆ, ಬಟ್ ಇನ್ನೂ ಕಟ್ಟಲ್ಪಟ್ಟಿಲ್ಲ. ಅರ್ಥ ಆಗ್ತದೆ? ಏನಾಗಿಲ್ಲ ನಾವಿನ್ನು? ಏನಾಗಿ ಕಟ್ಟಲ್ಪಟ್ಟಿಲ್ಲ? ಹೋದ್ರಿ ನಿನ್ನೆ ಎಲ್ರು ಸೇರಿ ಬೈಬಲ್ ತೆಗಿ, ಬಹಳ ಚೆನ್ನಾಗಿದೆ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದೀರಿ, ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕೆ ನೀವೆಲ್ಲ ಏನಾಗ್ತಾ ಇದ್ದೀರಿ? ಹಲೋ, ಆತ್ಮ ಸಂಬಂಧವಾದ ಮಂದಿರ ಆಗುವುದಕ್ಕೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ಏನಾಗ್ತಾ ಇದ್ದೀರಿ? ನೀವೆಲ್ಲ ಕಲ್ಲುಗಳು. ಏನಂತೆ? ನೀವೆಲ್ಲ ಏನಾಗಿದ್ದೀರಿ? ಕಲ್ಲುಗಳು. ಮನೆ ಕಟ್ಟೋದು ನೋಡಿರಿ ಯಾರಾದ್ರು? ಈ ಸೈಡ್ ಮನೆ ಕಟ್ತಾರಲ್ಲ, ಕಲ್ಲುಗಳನ್ನ ಇಟ್ಟೆ ಕಟ್ತಾರೆ. ನಮ್ಮ ಸೈಡ್ ಎಲ್ಲ ಕಲ್ಲುಗಳು ಹಾಕುದಿಲ್ಲ. ಏನ್ ಹಾಕ್ತಾರೆ? ಇಟ್ಟಿಗೆ ಇಡ್ತಾರೆ. ಇಲ್ಲೆಲ್ಲ ಕಲ್ಲುಗಳನ್ನ ಹಾಕ್ತಾರೆ. ಹೌದಾ? ಈಗ ನೋಡ್ರಿ, ಈ ಬಿಲ್ಡಿಂಗ್ ಕಲ್ಲುಗಳಿಂದ ಕಟ್ಟಲ್ಪಟ್ಟಿದೆ. ಕಲ್ಲುಗಳು ಕಟ್ಟಲ್ಪಡ್ಬೇಕಾದ್ರೆ ಆ ಕಲ್ಲು ಮೊದಲು ಏನಾಗ್ಬೇಕು? ಕಟ್ಟಲಿಕ್ಕೆ ಯೋಗ್ಯವಾಗ್ತದೆ. ಅದು ಮುಂಚೆ ಕಟ್ಟಲಿಕ್ಕೆ ಯೋಗ್ಯವಾಗಿರ್ಲಿಲ್ಲ. ಬಟ್ ಕಟ್ಟೋರು ಅದನ್ನ ಏನ್ ಮಾಡ್ತಾರೆ? ಆ ಕಲ್ಲನ್ನ ಯೋಗ್ಯವಾಗಿ ಮಾಡ್ತಾರೆ. ಹೇಗೆ? ಆ ಕಲ್ಲನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಕಟ್ ಮಾಡ್ತಾರೆ, ಶೇಪ್ ಮಾಡ್ತಾರೆ. ಹೌದಾ? ನಾನು ಒಂದ್ ಹೇಳ್ತೇನೆ ನೋಡ್ರಿ, ನೀವೆಲ್ಲ ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕಾಗಿ ಕಟ್ಟಲ್ಪಡುತ್ತಾ ಇದ್ದೀರಿ. ಹಾಗಾದ್ರೆ ಇನ್ನೂ ಕಟ್ಟಿ ಮುಗಿಸಿಲ್ಲ ದೇವರು. ನೀವೆಲ್ಲರೂ ಕಟ್ಟಲ್ಪಡ್ಬೇಕು.
ಪರಿಪೂರ್ಣವಾಗಬೇಕು. ಆಗ ಏನಾಗತ್ತೆ, ಆಟೋಮೆಟಿಕ್ ಆಗಿ ದೇವರ ಮಹಿಮೆ ಇಳಿತದೆ. ಒಂದು ಕಲ್ಲಿಂದ ಕಟ್ಟಡ ಕಟ್ಟಬಹುದಾ? ಮಾತಾಡಿ. ಒಂದು ಕಲ್ಲಿಂದ ಕಟ್ಟಬಹುದಾ? ಈಗ ಇಲ್ಲಿ ಯಾರೋ ಒಬ್ರು ಒಂದು ಕಲ್ಲಿದ್ದೀರಿ, ನಿಮ್ಮೊಬ್ಬರೇ ಸಾಕ ಕಟ್ಟಲಿಕ್ಕೆ? ಹಾಗಾದ್ರೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನ್ ಬೇಕು? ಒಂದು ಕಲ್ಲಿಂದ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ಆ ಕಲ್ಲು ಯಾರು? ಹಾಗಾದ್ರೆ ಆಲಯ ಆತ್ಮ ಸಂಬಂಧವಾದ ಮಂದಿರ ಕಟ್ಟಬೇಕಾದ್ರೆ ಏನಾಗ್ಬೇಕು? ನಾವೆಲ್ಲರೂ ಸೇರಿ ಜೋಡಣೆ ಆದಾಗ ಏನಾಗತ್ತೆ? ಅದಕ್ಕೆ ಪಕ್ಕದೊಳಗಿಡ್ರಿ, ನಿನ್ನ ಒಬ್ಬರಿಂದ ಆಲಯ ಕಟ್ಟಕ್ ಆಗುದಿಲ್ಲ. ನಿನಗೆ ನನ್ನ ಅವಶ್ಯಕತೆ ಇದೆ. ಹೇಳ್ರಿ, ನನಗೆ ನಿನ್ನ ಅವಶ್ಯಕತೆ ಇದೆ. ಕೆಲವರು ಹೇಳ್ತಾ ಇಲ್ಲ ಅಂದ್ರೆ ನನಗೆ ಯಾರ್ದ ಅವಶ್ಯಕತೆ ಇಲ್ಲ. ನಾನೇ ನೋಡ್ತಿದ್ರು. ಯಾರಿಗೆ ಅವಶ್ಯಕತೆ ಇಲ್ಲ ನಿಮ್ಗೆ? ಹೇಳ್ರಿ, ಎಷ್ಟು ಜನರಿಗೆ ನಿಜವಾಗಿದೆ ನಿಮ್ಗೆ? ಹಾಗಾದ್ರೆ ಮತ್ತೆ ಹೇಳ್ರಿ, ಪಕ್ಕದ್ರಾಗ ಹೇಳ್ರಿ, ನನಗೆ ನಿನ್ನ ಅವಶ್ಯಕತೆ ಇದೆ. ನಿನಗೆ ನನ್ನ ಅವಶ್ಯಕತೆ ಇದೆ. ನಾನೊಂದು ಹೇಳ್ತೀನಿ ನೋಡ್ರಿ, ನಮ್ಮೆಲ್ಲರ ಕರೆಗಳು ಬೇರೆ ಆಗಿರ್ಬೋದು, ಒಪ್ಕೋತೀರಾ? ನಮ್ಮೆಲ್ಲರ ತಲಾಂತಗಳು ಬೇರೆ ಇದೆ, ನಮ್ಮ ಕೌಶಲ್ಯಗಳು ಬೇರೆ ಇದೆ, ಹೌದಾ? ನಮ್ಮ ಕರಿವಿಕೆ ಬೇರೆ ಇದೆ. ಬಟ್ ನೀವ್ ಏನೇ ಆಗ್ರಿ, ಆ ಸಭೆಗೆ ಬಂದಾಗ ನೀವು ಜೀವವುಳ್ಳ ಕಲ್ಲು. ಎಲ್ಲರೂ ಸೇರುವಾಗ ಆಲಯ ಕಟ್ಟಲ್ಪಡ್ತಾರೆ. ಇಲ್ಲಿ ಕೆಲವರು ರಿಚ್ ಇರ್ಬೋದು, ಕೆಲವರು ಬಡವರು ಇರ್ಬೋದು, ಕೆಲವರು ಶ್ರೀಮಂತರು ಇರ್ಬೋದು, ಕೆಲವರು ಬಡವರು ಇರ್ಬೋದು, ಕೆಲವರು ಕಪ್ಪಗಿರ್ಬೋದು, ಕೆಲವರು ವೈಟ್ಗಿರ್ಬೋದು. ಏನೇ ಆಗಲಿ, ಆದ್ರೆ ನಾವೆಲ್ಲರೂ ಆತ್ಮಿಕ ಮಂದಿರವಾಗುವುದಕ್ಕಾಗಿ ಕಟ್ಟಲ್ಪಡ್ತಾ ಇದ್ದೀವಿ. ನೀವು ಎಂದಿಗೂ ಹೇಳಬಾರ್ದು ಇವರ ಅವಶ್ಯಕತೆ ನನಗಿಲ್ಲ, ಇವರ ಅವಶ್ಯಕತೆ ನನಗಿಲ್ಲ. ಓಕೆ, ಮುಗಿತಿ. ಲಾಸ್ಟ್ ಪಾಯಿಂಟ್ ಏನಿದು? ಹಾಗಾದ್ರೆ ದೇವರು ಎಂತ ಕಲ್ಲನ್ನ ತಗೊಂಡು ಆಲಯವನ್ನ ಕಟ್ತಾನೆ? ಹೇಳ್ರಿ, ಎಂತ ಕಲ್ಲು? ಹೇಳ್ರಿ, ಎಲ್ಲರೂ ಹೇಳ್ರಿ. ಈಗ ನೀವು ಕಲ್ಲುಗಳೇ. ಪ್ರಶ್ನೆ ಏನು? ನಿಮ್ಮಲ್ಲಿ ಜೀವ ಇದೆಯಾ ಅಂತ. ಇದೆಯಾ? ಯಾವಾಗ ಜೀವ ಬರ್ತದೆ ಕಲ್ಲಿಗೆ? ಈ ಕಲ್ಲಲ್ಲಿ ಜೀವ ಇಲ್ಲ, ಬಟ್ ನಿಮ್ಮಲ್ಲಿ ಜೀವ ಇದೆ ಅಂತ ಹೆಸರು ಮಾಡ್ತಾರೆ. ಹಾಗಾದ್ರೆ ನಿಮ್ಮಲ್ಲಿ ಯಾವಾಗ ಜೀವ ಬಂತು? ಯಾವಾಗ್ರಿ? ಯೇಸು ನಿಮ್ಮಲ್ಲಿ ಬಂದಾಗ ನಿಮಗೆ ಒಳಗೆ ಜೀವ ಬಂತು. ಯೇಸು ಇದ್ದಾಗ ಈ ಕಲ್ಲಿಗೆ ಜೀವ ಇದೆ. ಒಂದು ವೇಳೆ ಇಲ್ಲಿ ಯೇಸು ಇಲ್ಲ ಆದ್ರೆ ಇಲ್ಲಿ ಏನಿಲ್ಲ, ಜೀವ ಇಲ್ಲ. ಹಾಗಾದ್ರೆ ಇದು ಜೀವವುಳ್ಳ ಕಲ್ಲಾಗ್ಬೇಕಾದ್ರೆ ಯೇಸು ಒಳಗಡೆ ಬಂತು. ಬಟ್ ಯೇಸು ಬಂದಾಗ್ಲೂ ಸಹ ಆ ಕಲ್ಲು ಕಟ್ಟಲಿಕ್ಕೆ ಯೋಗ್ಯವಾಗಿ ದೇವರು ಮಾಡ್ತಾರೆ. ನಿಮ್ಗೆ ಗೊತ್ತಾ, ಸೊಲೊಮೋನನು ಆಲಯ ಕಟ್ಟುತ್ತಾ ಇದ್ರು. ಫಸ್ಟ್ ಟೈಮ್ ಆಲಯ ಕಟ್ಟುವಾಗ ಸೊಲೊಮೋನನ ಮೂಲಕ ದೇವರ ಆಲಯವನ್ನು ಕಟ್ಟುವಾಗ ಸೊಲೊಮೋನ್ ಏನ್ ಮಾಡ್ತಿದ್ದೆ ಗೊತ್ತಾ? ಆಲಯ ಕಟ್ಟಲಿಕ್ಕೆ 80,000 ಕಲ್ಲು ಕೆತ್ತವ್ರನ್ನ ಕರ್ಕೊಂಡ್ಬಂದ. ಎಷ್ಟು ಜನರನ್ನ 80,000. ನೀವು ಅರಸರ ಪುಸ್ತಕದಲ್ಲಿ ಓದ್ರಿ, 80,000 ಜನರನ್ನ ಕಲ್ಲು ಕೆತ್ತಲಿಕ್ಕೆ ಇಟ್ಟಿದ್ದಂತೆ. ಎಲ್ಲಿ? ಕೋರೆಯಲ್ಲಿ, ಫ್ಯಾಕ್ಟ್ರಿಯಲ್ಲಿ. ಕಲ್ಲು ಕೆತ್ತದು ಬಿಲ್ಡಿಂಗ್ ಒಳಗಲ್ಲ. ಕಲ್ಲು ಎಲ್ಲಿ ಕೆತ್ತುತ್ತಾರೆ? ಬಿಲ್ಡಿಂಗ್ ಹೊರಗಡೆನೆ ಕೆತ್ತಬೇಕು, ಒಳಗಡೆ ಕೆತ್ತಂಗಿಲ್ಲ. ಈಗ ಕಲ್ಲು ಬಂತು, ನಮ್ಮ ಚರ್ಚಿಗೂ ಕಲ್ಲು ಬಂತು. ಕಲ್ಲು ಬಂದಾಗ ಇಟ್ರು. ಆದ್ರೆ ಎಲ್ಲಾ ಕಲ್ಲು ಒಂದೇ ತರ ಇಲ್ರಿ. ಒಂದು ಡೊಂಕ್ ಇದೆ, ಒಂದು ಸೈಜ್ ಜಾಸ್ತಿ ಇದೆ, ಒಂದ್ ಕಡೆ ಜಾಸ್ತಿ ಉರುಪಿದೆ, ಒಂದ್ ಕಡೆ ಜಾಸ್ತಿ ಸ್ಮೂತ್ ಇದೆ. ಅದನ್ನ ಹಿಂಗ್ ಇಡ್ತಾರೆ. ಒಂದು ಕಲ್ಲು ಇಟ್ರೆ ಅದಕ್ಕೆ ಪಕ್ಕದಾಗ ಒಂದ್ ಇಡ್ಬೇಕು, ಅದ್ರ ಪಕ್ಕದಲ್ಲಿ ಒಂದ್ ಇಡ್ಬೇಕು, ಮೇಲಿಡ್ಬೇಕು, ಕೆಳಗಡೆ ಇಡ್ಬೇಕು. ಇಟ್ಟಾಗ ಅದೇನಾಗತ್ತೆ ನೋಡ್ತಾರೆ, ಸರಿಯಾಗಿ ಸಿಮೆಂಟ್ ಹೋಗುದೇ ಇಲ್ಲ. ಸಿಮೆಂಟ್ ಬಹಳ ವೇಸ್ಟ್ ಆಗ್ತದೆ ಗೊತ್ತಾ ನಿಮಗೆ, ಕಲ್ಲು ಸರಿ ಇಲ್ಲ ಅಂದ್ರೆ. ಸೊ ಅದನ್ನ ಏನ್ ಮಾಡ್ತಾರೆ ಅವರು? ಆ ಕಲ್ಲನ್ನ ಏನ್ ಮಾಡ್ತಾರೆ? ಸರಿಪಡಿಸ್ತಾರೆ. ಯಾಕೆ? ಸರಿಯಾಗಿ ಕೂತ್ಕೊಳ್ಬೇಕಂತ. ಸೊ ಕೆಲವು ಸಾರಿ ನಮ್ಮಲ್ಲಿ ಇಲ್ಲೆಲ್ಲಾ ಕಲ್ಲುಗಳಿದಾವೆ, ಎಲ್ಲಾ ಕಲ್ಲೇ ಇದು ಆಲಯ ಕಟ್ಟಬೇಕಂತ ದೇವ್ರು ಕರ್ಕೊಂಬಂತ ಇಟ್ಟಿದ್ದಾರೆ. ಆದ್ರೆ ಏನಾಗಿದೆ, ಕೆಲವೊಂದು ಕಲ್ಲುಗಳು ಏನಾಗಿದಾವೆ, ಸರಿಯಾದ ಶೇಪಲ್ಲಿ ಇಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನೊಂದ್ ಕಲ್ಲು, ಇಲ್ಲೊಂದ್ ಕಲ್ಲು ಇಡ್ಬೇಕು ದೇವ್ರು, ಇಲ್ಲೊಂದ್ ಕಲ್ಲು ಇಡ್ಬೇಕು, ನಾನ್ ಮೇಲೊಂದ್ ಇಡ್ಬೇಕು, ನಾನ್ ಕೆಳಗಡೆ ಒಂದ್ ಇಡ್ಬೇಕು, ಹೌದಾ? ಸೊ ದೇವ್ರ ಏನ್ ಮಾಡಿದ್ರು, ಇಲ್ಲೊಂದ್ ಬಾಜು ತಂದ ಒಂದ್ ಕಲ್ಲು ಇಟ್ರು. ಅದಕ್ಕೆ ಯಾಕೋ ಕಾಂಟ್ಯಾಕ್ಟ್ ಆಗ್ತಿಲ್ಲ, ಟಚ್ ಆಗ್ತಿಲ್ಲ. ಯಾಕೆ? ಇಲ್ಲೇನೋ ಸರಿ ಇಲ್ಲ. ಏನ್ ಮಾಡಿದನ
ಗೌಂಡ್ ಹೇಳ್ತಾನೆ ಈ ಕಲ್ಲು ಕೆತ್ಕೊಂಬ. ಏನ್ರಿ ಇದು ಸರಿ ಕುತ್ಕೋತಾ ಇಲ್ಲ, ಏನ್ ಮಾಡು, ಈ ಕಡೆ ಜಾಸ್ತಿ ಬಂದದೆ, ಸ್ವಲ್ಪ ಏನ್ ಮಾಡಿದನ ಕೆತ್ತು. ಅವ್ ಹೋಗಿ ಏನ್ ಮಾಡ್ತಾನ, ಕಲ್ಲು ಕೆತ್ತಾನ. ಕಲ್ಲು ಕೆತ್ತುವ ಕಲ್ಲಿಗೆ ಆನಂದ ಆಗ್ತದ? ಈಗ ನೋಡ್ರಿ, ನಿಮ್ಮಲ್ಲಿ ಏನೋ ಜಾಸ್ತಿ ಒಂದ್ ಬೆಳೆದ ಹಿಂಗ್ ಕೆತ್ತರಿ ಏನಾಗತ್ತಿಲ್ಲ, ಗಾಯ ಆಗ್ತದೆ, ನೋವಾಗ್ತದೆ. ಕೆಲವು ಸಾರಿ ದೇವ್ರ ನಿಮ್ಮನ್ನು ಕೆತ್ತಾನೆ. ಯಾಕೆ? ನೀವೆಲ್ಲ ಕಣಿವೆ ಹಾದಿಯಲ್ಲಿ ಹಾದು ಬಂದಿದ್ದೀರಲ್ಲ, ಕಷ್ಟ ಇವೆಲ್ಲ ಏನ್ ಗೊತ್ತಾ, ನಿಮ್ಮನ್ನ ದೇವ್ರ ಕೆತ್ತದು. ಯಾಕೆ? ನೀವು ಸರಿಯಾಗಿ ಒಬ್ಬರ ಜೊತೆಗೆ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಪಾಸ್ಟ್ ಏನಾದ್ರು ಪರವಾಗಿ ಇವ್ರ ಬಾಜುನ ಕುಂಡ್ರಂಗಿಲ್ಲ. ಯಾಕೆ? ಸೆಟ್ ಆಗೋದಿಲ್ರಿ. ಯಾಕೆ ಸೆಟ್ ಆಗೋದಿಲ್ಲ? ಜಾಸ್ತಿ ಬೆಳೆದಿದೆ ಎಲ್ಲೇ. ದೇವ್ರು ಅದನ್ನ ಏನ್ ಮಾಡ್ತಾರೆ, ಕೆತ್ತಾರೆ. ಈಚೆ ಕಡೆ ಕೆತ್ತಿದ್ರು, ಮತ್ ಈ ಕಡೆ ಇನ್ನೊಂದ್ ಕಲ್ಲು ಇಡ್ತಾರೆ, ಈ ಕಡೆ ಸೆಟ್ಟೆ ಆಗ್ತಾರೆ, ಈ ಕಡೆ ಜಾಸ್ತಿ ಬೆಳೆದಿದೆ. ಕೆಲವ್ರ ಜೊತೆಗೆ ಅಷ್ಟೇ ಕುತ್ಕೋತಾರೆ, ಇನ್ನು ಕೆಲವ್ರ ಜೊತೆ ಕುತ್ಕೊಳ್ಳೋದಿಲ್ಲ. ಭಾನುವಾರ ನೋಡ್ರಿ, ಅವ್ರ ಸೀಟ್ ಕಾಯಂ. ಯಾಕಂದ್ರೆ ಇನ್ನೊಬ್ರ ಜೊತೆ ಕುತ್ಕೊಳಕ್ ಆಗುದಿಲ್ಲ. ದೇವ್ರು ಹೇಳ್ತಾರೆ, ಇಲ್ಲಿ ಬಹಳ ಬೆಳೆದಿದೆ, ಈ ಕಡೆ ಜಾಸ್ತಿ ಕೆತ್ತು. ಅವಾಗ ಮತ್ತೆ ಕಣಿವೆಯಲ್ಲಿ ಹಾದು ಹೋಗ್ಬೇಕು, ಕಾರ್ಗತ್ತಲೆಂಬ ಕಣಿವೆಯಲ್ಲಿ ಹಾದು ಹೋಗ್ಬೇಕು. ಏನು ಕಷ್ಟ ತಿಳ್ಕೊಡ್ರಿ. ನಾನು ಹೇಳ್ತೇನೆ, ಹೋರಾಟ ದೇವ್ರ ಮಕ್ಕಳಿಗೆ ಬರುವುದು ನಿಮ್ಮನ್ನು ಹಾಳು ಮಾಡಕ್ಕೆ ಅಲ್ಲ, ನಿಮ್ಮನ್ನು ಸರಿಪಡಿಸ. ಅರ್ಥ ಆಗ್ತದೆ? ಕೆಲವು ಸಮಯದಲ್ಲಿ ಯಾಕೆ ಹೋರಾಟ, ಬಹಳ ಹೋರಾಟ ಬರ್ತದೆ. ಕೆಲವು ಸರಿ ಸ್ವಲ್ಪ ಹೋರಾಟ ಬರ್ತದೆ, ಯಾಕೆಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಾಗಿರ್ತದೆ. ಕೆಲವು ಸರಿ ಭಯಂಕರ ಹೋರಾಟ ಬಂದ್ಬಿಡ್ತದೆ. ಯಾಕೆ? ಯಾವುದೋ ಒಂದು ಭಾಗದ ಇನ್ನೂ ಸರಿಯಾಗಿಲ್ಲ, ನಿನ್ನ ಸರಿಪಡಿಸ್ಕೊಳಕ್ಕೆ ದೇವ್ರು ಏನ್ ಮಾಡಿದ್ದಾರೆ, ಸಮಸ್ಯೆ. ತಿಳ್ಕೊಡ್ರಿ, ನಮ್ಮನ್ನ ದೇವರು ಹೊಡೆದು, ಕಲ್ಲು ಸುಮ್ಮನೆ ಸಮ ಆಗುದಿಲ್ಲ, ಕಲ್ಲಿಗೆ ಹೊಡಿತಾರೆ, ಕೆತ್ತುತ್ತಾರೆ. ಹೌದಾ? ಅದನ್ನ ಸರಿಯಾಗಿ ಒಂದು ಹಂತಕ್ಕೆ, ಅಂದ್ರೆ ಸರಿಯಾಗಿ ಹಿಂಗ್ ಸ್ಕ್ವೇರ್ ಬರ್ಬೇಕಾದ್ರೆ ಆ ಕಲ್ಲು ಹಾದು ಬರ್ಬೇಕು. ಎಲ್ಲಿ? ಕಲ್ಲು ಕೆತ್ತೋರ್ ಕಡೆ, ಕ್ರಷರ್ ಅಲ್ಲಿ ಅದು ಹಂಗೆ ಹಾದು ಬರ್ಬೇಕು. ಅಲ್ಲಿ ತನಕ ಏನಾಗುದಿಲ್ಲ, ಕಲ್ಲು ಸರಿಯಾದ ಶೇಪಿಗೆ ಬರುವುದಿಲ್ಲ. ಸೇಮ್ ನಮ್ ಲೈಫ್ ರೀ, ನಾವೆಲ್ಲ ಕಟ್ಟಲ್ಪಡ್ತಾ ಇದ್ದೇವೆ, ಬಟ್ ಸರಿ ಆಗೋ ತನಕ ದೇವ್ರು ನಮ್ಮನ್ನು ಕೆತ್ತಾರೆ. ನಿಮ್ಮ 4 ಕಡೆ ಕಲ್ಲಿಡ್ಬೇಕು ಗೊತ್ತಾ? ನೀವು ಮಧ್ಯದಾಗಿರ್ತೀರಿ ಅಂದ್ರೆ ಏನು, ನೀವು ಒಬ್ಬರ ಜೊತೆಗೆ ಅಷ್ಟೇ ಸರಿ ಆದ್ರೂ ಉಪಯೋಗಿಲ್ಲ. ಏನಾಗ್ಬೇಕು? 4 ಜನರೊಟ್ಟಿಗೆ ಏನಾಗ್ಬೇಕು, ಸರಿ ಆದಾಗ ಮಾತ್ರ ನೀನ್ ಜೀವೊಳಕಲ್ಲ. ಇಲ್ಲ ಅಂದ್ರೆ ನೀನ್ ದೇವ್ರ ಕೆತ್ತಾನೆ ಇರ್ತಾನೆ. ಹೇಳ್ಬೋದ ನೀವು ಪ್ರಾಮಾಣಿಕವಾಗಿ, 4 ಕಡೆ ನಾನು ಸರಿ ಇದ್ದೇನೆ ಅಂತ? ಈಗ ಬಾಜು ಕೂತವ್ರ ಜೊತೆ ಚೆಲ್ಲದಿರಿ, ಹಿಂದ್ ಕೂತವ್ರ ಕಡೆ ಏನೋ ಸಮಸ್ಯೆ, ಮುಂದೆ ಕೂತವ್ರಿಗೆ ಇನ್ನೂ ಸಮಸ್ಯೆ. ನಾನು ಹೇಳ್ತೇನೆ, ಈ ಸಮಸ್ಯೆ ಸರಿ ಆಗೋ ತನಕ ದೇವರು ನಿಮ್ಮನ್ನು ಕೆತ್ತಾನೆ ಇರ್ತಾರೆ. ಹೆಂಗೆ ಗೆದ್ದು ಗಾಯಪಡಿಸ್ತಾನೆ ಇರ್ತಾರೆ, ಕಷ್ಟವನ್ನು ಕೊಡ್ತಾನೆ ಇರ್ತಾರೆ. ಎಲ್ಲಿ ತನಕ? ನೀನು ಜೀವ ಉಳಕಲ್ಲಾಗುತ್ತೆ. ಒಂದು ಸಾರಿ ನೀನ್ ಜೀವ ಉಳಕಲ್ಲಾದಾಗ ಏನಾಗ್ತದೆ ಗೊತ್ತಾ? ಕೀರ್ತನೆ 133 ಫುಲ್ಫಿಲ್ ಆಗ್ತದೆ. ಏನು? ಆಹಾ 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 ಸಹೋದರರು, ಈಗ ನೀವು ಒಂದಾಗ ಕೂತ್ಕೊಂಡ್ರೆ ಅದು ರಮ್ಯವಾಗಿಲ್ಲ. ಯಾಕೆ? ದೇಹ ಕೂತ್ಕೊಂಡದೆ, ಅದ್ರ ಮನಸ್ಸೊಳಗೇನೋ ಹುಳಿ ಬಿಳಿ. ಹೌದಾ? ಈಗ ದೇವ್ರು ನಿಮ್ಮನ್ನು ನೋಡಿ ಆಹಾ ಸಹೋದರು ಒಂದಾಗಿರೋದು ಎಷ್ಟೋ ರಮ್ಯ ಅನ್ನೋದಿಲ್ಲ. ಈಗ ಏನ್ ಅನ್ಸ್ತಾರೆ? ಎಲ್ಲೋ ಸಮಸ್ಯೆ ಇದೆ, ಅಭಿಷೇಕ ಬರುವುದಿಲ್ಲ, ದೇವರ ಅನಾಯಿಂಟಿಂಗ್ ಬರುವುದಿಲ್ಲ, ದೇವರ ನಾಮ ಮಹಿಮೆ ಹೊಂದುವುದಿಲ್ಲ. ಕೀರ್ತನೆ 133 ಯಾವಾಗ ಆಗ್ತದೆ? ನಾವೆಲ್ಲ ಭಾಗದಲ್ಲಿಯೂ ಸರಿಯಾದ ಶೇಪಿಗೆ ಬರುತ್ತೆ, ನೀಟಾಗಿ ಸ್ಕ್ವೇರ್ ಆಗಿ ನೀಟಾಗಿ ಎಲ್ಲಿ ಕೂಡ ಹೊರಬರ್ಕಿಲ್ಲದೆ ನಾವು ಕಟ್ ಮಾಡುವಾಗ, ಅಂದ್ರೆ ಅವೇನು ಎಕ್ಸ್ಟ್ರಾ ಬೆಳೆದೇನೋ ದೇವ್ರಿಗೆ ಇಷ್ಟ ಇಲ್ಲದಂತ ಗುಣಗಳು, ಅದನ್ನ ಕತ್ತಿಸ್ತಾರೆ ದೇವ್ರು. ಯಾರನ್ನ ಪ್ರೀತಿಸ್ತಾರೋ ಅವರಿಗೆ ದೇವ್ರು ಜಾಸ್ತಿ ಸಮಸ್ಯೆ ಕೊಡ್ತಾರೆ. ಯಾಕೆ? ನಾನು ಒಂದ್ ಹೇಳ್ತಿರ್ತೇನೆ ನೋಡಿ, ಕೆಲವರು ಪ್ರಶ್ನೆ ಆಗ್ತಾರೆ, ಅಷ್ಟೇ ಕೆಲವರು ಮೋಸ ಇಷ್ಟು ಮಾಡ್ತಾರೆ, ಅವ್ರಿಗೆ ಏಕೆ ಏನಾಗುದಿಲ್ರಿ? ಕೆಲವರು ಬರೀ ಅಕ್ರಮದಲ್ಲೇ ಇರ್ತಾರೆ, ಆದ್ರೂ ಅವ್ರಿಗೆ ಏನಾಗುದಿಲ್ಲ. ಯಾಕ್ರಿ? ದೇವರವ್ರನ್ನ ಕೈ ಬಿಟ್ಟಿರ್ತಾರೆ. ಅರ್ಥ ಆಗ್ತದ ಏನ್ರಿ? ಕೆಲವರು ಸಾರಿ ದೇವರವ್ರನ್ನ ಬಿಟ್ಟು ಬಿಡ್ತಾರ ಪಾಪಕ್ಕೆ. ಯಾಕೆ? ಅವರಿಗೆ ಅಂತ್ಯವು ಬಹಳ ಘೋರವಾಗಿರ್ತದೆ. ಕೆಲವರು ಏನೇ ಸಣ್ಣ ತಪ್ಪು ಮಾಡಿ ಪಟ್ಟಣ ಶಿಕ್ಷೆ ಬರ್ತದೆ. ಯಾಕೆ? ನೀನ ಜಾಸ್ತಿ ಪ್ರೀತಿಸ್ತಾನೆ, ನೀನ ಪಟ್ಟಣ ಸರಿಪಡಿಸ್ಬೇಕಾಗಿರ್ತದೆ ದೇವರು, ನೀನ್ ಸರಿಯಾಗ್ಬೇಕು. ಅದಕ್ಕಾಗಿ ನಿನ್ನ ಕಣಿವೆ ಎಂಬ ಅನುಭವದಲ್ಲಿ ಹಾದು ಹೋಗಿಸ್ತಾರೆ ದೇವರು. ಯಾಕೆಂದ್ರೆ ನೀನ್ ಸರಿಪಡಿಸು. ನಮಗ್ ದೇವ್ರ ಭಯ ಬರುದು ಯಾವಾಗ? ಏನೋ ಆದಾಗ ಅಲ್ಲ. ಮಾತಾಡ್ರಿ, ಯಾವಾಗ ದೇವ್ರ ಭಯ ಬರ್ತದೆ? ಯಾವಾಗ ದೇವರಲ್ಲಿ ಒಳಗೋಗ್ಬೇಕು ಅನ್ಸುತ್ತೆ? ಏನಾದಾಗ? ಅಲ್ಲಿ ತನಕ ಆಗುದಿಲ್ಲ. ಯಾಕೆ? ನೀನನ್ನು ಬಹಳ ದೇವ್ರ ಪ್ರೀತಿಸ್ತಾನೆ, ನೀನ್ ದೇವ್ರಿಗೆ ಬೇಕಾದ ಕಲ್ಲಾಗಿರ್ತೀಯ.
ನೀನ್ ಜೀವವುಳ್ಳ ಕಲ್ಲಾಗಿದ್ದೀಯ. ಸೊ ಬಟ್ ನನ್ನಲ್ಲಿ ಯಾವಾಗ ಜೀವ ಬರ್ತದಂದ್ರೆ ನಾನು ಎಲ್ಲರೊಟ್ಟಿಗೆ ಏನಾಗ್ಬೇಕು, ಹೊಂದ್ಕೊಳ್ಬೇಕು. ಎಲ್ಲರೊಟ್ಟಿಗೆ ಅನ್ಯೋನ್ಯತೆ, 4 ಮೂಲೆಯಲ್ಲಿ, ಮೇಲೆ ಕೆಳಗಡೆ. ಒಂದು ಕಲ್ಲಿಟ್ಟರು 4 ಕಡೆ ಕಲ್ಲಿಡ್ತಾರೆ. ನಾನು 4 ಕಡೆ ಏನಾಗ್ಬೇಕು, ಎಲ್ಲರೊಟ್ಟಿಗೆ ಹೊಂದಿಕೊಳ್ಳುವಾಗ ನಾನು ಏನಾಗ್ತೇನೆ, ಒಂದು ಜೀವವುಳ್ಳ ಕಲ್ಲ. ಅಲ್ಲಿ ತನಕ ನನ್ನಲ್ಲಿ ಜೀವ ಬರುತ್ತೆ, ಅಲ್ಲಿ ತನಕ ನಾನು ಉಪಯೋಗಕ್ಕೆ ಬರುವುದಿಲ್ಲ. ಅರ್ಥ ಆಯ್ತಾ ನಾನು ಹೇಳುದು? ಯಾವಾಗ ಈ ರೀತಿಯಾಗಿ ಸಭೆ ಕಟ್ಟಲ್ಪಡುತ್ತದೆ, ಅವಾಗ ಏನಾಗತ್ತೆ ನಾವೇನು ಓದಿದ್ವಿ ಇಲ್ಲಿ? ಯಾವಾಗ ಈ ರೀತಿಯಾಗಿ ಟೆಂಪಲ್ ಅಂದ್ರೆ ಒಂದು ಆತ್ಮಿಕ ಮಂದಿರವಾಗಿ ಕಟ್ಟಲ್ಪಡುವಾಗ ಏನಾಗತ್ತೆ, ಅಲ್ಲಿ ದೇವರ ಮಹಿಮೆ ಇಳಿದು ಬರ್ತದೆ. ಸೊಲೊಮೋನನ ಆಲಯ ಕಟ್ಟಿ ಮುಗಿಸಿದಾಗ ಏನಾಯ್ತು, ದೇವರ ಮಹಿಮೆಯಲ್ಲಿ ಇಳಿದು ಬಂತು. ಯಾವಾಗ ಸಭೆ ಈ ರೀತಿಯಾಗಿ ಐಕ್ಯವಾಗಿರ್ತದೆ, ಅವಾಗ ಏನಾಗುತ್ತೆ, ದೇವರ ಮಹಿಮೆ ಇಳಿದು ಬರ್ತದೆ. ಅವಾಗ ಏನಾಗುತ್ತೆ ಗೊತ್ತಾ, ಒಂದೊಂದು ಕಲ್ಲಿನಲ್ಲಿಯೂ ಕ್ರಿಸ್ತನ ಮುಖ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದೊಂದು ಕಲ್ಲಿನಲ್ಲಿ ಯೇಸು ಕ್ರಿಸ್ತನ ಮುಖ ಕಾಣಿಸ್ ಸ್ಟಾರ್ಟ್. ಯಾಕೆ? ನೀವು ಜೀವವುಳ್ಳ ಕಲ್ಲಾಗಿ ನಿಮ್ಮಲ್ಲಿ ಯೇಸು ಕಾಣಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಬಟ್ ಯಾವಾಗ ಆಗತ್ತೆ ಇದು? ನಮ್ಮ ಒಳಗಡೆ ಒಂದು ದೈವಿಕವಾದಂತ ಅನ್ಯೋನ್ಯತೆ ಬರುವಾಗ. ನೋಡ್ರಿ, ವೈಯಕ್ತಿಕವಾಗಿ ಪ್ರಾರಂಭ ಆಯ್ತು ಕೆತ್ತನೆ, ಹೌದಾ? ಒಂದೊಂದೇ ಕಲ್ಲನ್ನ ಕೆತ್ತಿದ್ರು. ನೀನ್ ಪಕ್ಕದವ್ರು ಬರ್ನು ದೇವ್ರು ಕೆತ್ತೆ ಕರ್ಕೊಂಡ್ ಬಂದಿರ್ತಾರೆ. ದೇವ್ರು ಎಲ್ಲಾ ಕಲ್ಲುಗಳು ಕೆತ್ತಲ್ಪಟ್ಟಿರ್ತದೆ. ವೈಯಕ್ತಿಕವಾಗಿ ಪ್ರಾರಂಭವಾಗ್ತದೆ, ಬಟ್ ಮುಗಿಯುವಾಗ ಏನಾಗತ್ತೆ, ಒಂದು ಕ್ರಿಸ್ತನ ಶರೀರವಾಗಿ ಮಾರ್ಪ. ನೀನು ವೈಯಕ್ತಿಕವಾಗಿ ಬಂದಿದೀಯಾ, ಬಟ್ ಕ್ರಿಸ್ತನ ಶರೀರ. ಅದೇನ್ ಸಮಸ್ಯೆ ಅಂದ್ರೆ, ಬಹಳ ಕೆಲವು ಜನರಿಗೆ ಕ್ರಿಸ್ತನ ಶರೀರ ಬಗ್ಗೆ ಚಿಂತೆನೇ ಇಲ್ಲ. ತನ್ನ ಬಗ್ಗೆ ಅಷ್ಟೇ ಏನ್ ಮಾಡ್ತಾರೆ, ಅವರು ಚಿಂತಿಸ್ತಾರೆ. ಕ್ರಿಸ್ತನ ಶರೀರಕ್ಕೆ ನೋವನ್ನು ತರ್ತಾರೆ. ದೇ ಹರ್ಟ್ ದ ಬಾಡಿ ಆಫ್ ಕ್ರೈಸ್ಟ್. ಬಟ್ ಪೌಲ, ಜಾನ್ ಹಂಗ್ ಮಾಡ್ಲಿಲ್ಲ. ಅವ್ರು ಯಾವಾಗ್ಲೂ ಕ್ರಿಸ್ತನ ಶರೀರವನ್ನ ಪ್ರೀತಿಸ್ತಾರೆ, ಕ್ರಿಸ್ತನ ಶರೀರವನ್ನ ಕಾಳಜಿ ವಹಿಸ್ತಾ ಇದ್ರು. ಸಭೆಗಾಗಿ ಚಿಂತೆ ಮಾಡಿ ಮಲಗ್ತಿರ್ಲಿಲ್ಲ ಅಂತ. ಅದಕ್ಕಾಗಿ ನಾವು ನೋಡ್ತೇವೆ, ದೇವರು ಸಭೆ ಬಗ್ಗೆ ಒಂದು ರೆವಲ್ಯೂಷನ್ ಮೆಸೇಜ್ ಕೊಡ್ತೀವಿ. ಯಾರಿಗೆ? ಯೋಹಾನನ್. ಯಾಕೆ? ಅವ್ನು ಸಭೆ ಬಗ್ಗೆ ಚಿಂತಿಸ್ತಾ ಇದ್ದ. ಸಭೆ ಬಗ್ಗೆ ಒಂದು ಮೆಸೇಜ್ ಕೊಡ್ತೀವಿ. ನೀನ್ ಸಭೆ ಬಗ್ಗೆ ಚಿಂತಿಸು, ಸಭೆ ಬಗ್ಗೆ ದೇವರಿಗೆ ಒಂದು ಪ್ರಕಟಣೆ ಕೊಡ್ತಾರೆ, ಸಭೆ ಬಗ್ಗೆ ದೇವರಿಗೆ ಒಂದು ಜ್ಞಾನ ಕೊಡ್ತಾರೆ, ಸಭೆ ಬಗ್ಗೆ ಒಂದು ದೇವರಿಗೆ ತಿಳುವಳಿಕೆ. ಸೊ ಅದಕ್ಕಾಗಿ ನಾನು ಹೇಳಿ ಮುಗಿಸ್ತೀನಿ ಒಂದೇ ಪ್ರಿಯರೇ, ನೀವು ಸಭೆಗಾಗಿ ಹೇಳ್ರಿ, ಸಭೆಗಾಗಿ ಏನ್ ಮಾಡ್ರಿ, ಕಾಳಜಿ ವಹಿಸ್ರಿ, ಸಭೆಗಳನ್ನ ಪ್ರೀತಿಸ್ರಿ, ಸಭೆಯನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ. ಎಲ್ಲಿಟ್ಕೊಳ್ರಿ? ಕ್ಯಾರಿ ದ ಚರ್ಚ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ. ಸಭೆ ಬಗ್ಗೆ ಒಂದೇನಾಗಿರ್ಲಿ, ಕಾಳಜಿ ಇರ್ಲಿ. ಸಭೆಗೆ ನಂಬಿಗಸ್ತರಾಗಿರ್ಲಿ. ಸಭೆಯನ್ನ ಏನ್ ಮಾಡ್ರಿ, ಪ್ರೀತಿಸ್ರಿ. ಒಬ್ಬರನ್ನೊಬ್ರು ಪ್ರೀತಿಸುವಾಗಲೇ ನೀವು ಸಭೆಯನ್ನ ಪ್ರೀತಿಸ್ತಾರೆ. ಅರ್ಥ ಆಯ್ತಾ? ಸೊ ಈ ಸಭೆನ ಏನ್ ಮಾಡ್ಬೇಕು, ನಾವು ಹೃದಯದಲ್ಲಿ ಇಟ್ಕೊಳ್ಬೇಕು. ಈ ಸಭೆಗಾಗಿ ಚಿಂತಿಸ್ಬೇಕು, ಈ ಸಭೆಯನ್ನ ಪ್ರೀತಿಸಿ. ಓಕೆ, ಎದ್ದು ನಿಂತ್ಕೊಂಡು ಪ್ರಾರ್ಥಿಸು. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ.